ಆತ್ಮೀಯ ಸಹೋದರ ಸಹೋದರಿಯರೇ, ಸಿಟಿ ಲಾಡ್ಜ್ನ ಪದಾಧಿಕಾರಿಗಳು ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಸಿಟಿ ಲಾಡ್ಜ್ನವರಿಗೆ ಹಾಗೂ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಇಂದಿನ ವಿಷಯ ಸಪ್ತತೆ. ಸಪ್ತತೆ ಅಂತ ಅಂದರೆ 7 ಅಂತಂದ್ಬಿಟ್ಟು ಸಪ್ತತೆ ಬಗ್ಗೆ ಈಗ ಒಂದು 2 ವರ್ಷದ ಕೆಳಗಡೆನೂ ಕೂಡ ನಾನು ಇದೇ ಡಯಾಸ್ ಮೇಲೆ ಒಂದು ಭಾಷಣವನ್ನು ಕೊಟ್ಟಿದ್ದೆ. ಅದರ ರೆಕಾರ್ಡ್ ಕೂಡ ಆಗಿದೆ. ಇವತ್ತು ಕೂಡ ಅದನ್ನೇ ಹೇಳು, ಎಲ್ಲರೂ ಜನ ಮರ್ತು ಬಿಟ್ಟಿರ್ತಾರೆ ಅಂತ ಹೇಳಿದ್ರು. ಅದೇ ರಿಪೀಟ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ನಾನು ಇವತ್ತಿನ ದಿನ ಬಂದಿದ್ದೀನಿ. ಸಪ್ತತೆನೇ ಯಾತಕ್ಕೆ ನಾವು ಈ ಒಂದು ಸಪ್ತತೆಯನ್ನು ನಂಬ್ತೀವಿ? ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳೋದು ಯಾವಾಗಲೂ ಪಂಚಭೂತ ಅಂತಲೇ ಹೇಳ್ತಾರೆ. ಸಪ್ತತೆ ಬಗ್ಗೆ ಹೇಳಲ್ಲ. ಥಿಯಾಸಫಿ ಎಲ್ಲದಕ್ಕಿಂತಲೂ ಯುನೀಕ್ ಆಗಿ ಯಾಕೆ ಇದೆ ಅಂದರೆ ಥಿಯಾಸಫಿ ನಂಬುದು ಸಪ್ತತೆ. ಈ ಸಪ್ತತೆ ಅಂತಂದರೆ ಏನು ಅಂತಂದರೆ ಅದು ಒಂದು ಸಂಪೂರ್ಣವಾದ ಸಂಖ್ಯೆ, ಕಂಪ್ಲೀಟ್ ನಂಬರ್ ಅಂತ ಹೇಳ್ತಾರೆ. ಈ ಸಪ್ತತೆ ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ. ಅದನ್ನು ಯಾವುದರಿಂದಲೂ ಭಾಗಿಸೋಕ್ಕೆ ಆಗೋದಿಲ್ಲ. 7ನೇ ಯಾವುದರಿಂದಲಾದರೂ ಭಾಗಿಸೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಈ ಸಪ್ತತೆಗೆ ಇಷ್ಟೊಂದು ಮಹತ್ವವನ್ನು ಯಾತಕ್ಕೆ ಕೊಟ್ಟಿದ್ದಾರೆ ಥಿಯಾಸಫಿಯವರು? ನಮಗೆಲ್ಲ ಗೊತ್ತು, ವಿಕಾಸ ನಿಯಮ ಇದೆ, ಕರ್ಮ ನಿಯಮ ಇದೆ, ಮತ್ತು ಪುನರ್ಜನ್ಮ ನಿಯಮ ಇದೆ ಅನ್ನೋದು ಥಿಯಾಸಫಿಯಲ್ಲಿ ಗೊತ್ತು. ಮಾಸ್ಟರ್ಸ್ ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತು. ಮನ್ವಂತರಗಳ ನಡ್ಕೊಂಡು ಹೋಗ್ತಾ ಇದೆ. ಇವತ್ತಿನ ದಿನ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರಕ್ಕೂ ಕೂಡ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ವೈವಸ್ವತ ಮನ್ವಂತರದ ಸಂಖ್ಯೆಯೇ ಸಪ್ತ. ಅದಕ್ಕೋಸ್ಕರನೇ ಇವತ್ತು ಸಪ್ತತೆಯ ಬಗ್ಗೆ ನಾವು ತೆಗೆದುಕೊಂಡಿರೋದು. ಒಂದು 7 ದಿನದ ಒಂದು ಪ್ರೋಗ್ರಾಮ್ ನಾವೇನಾದರೂ ಮಾಡಿದ್ರೆ ಏನಂತ ಹೇಳ್ತೀವಿ? ಸಪ್ತಾಹ ಅಂತ ನಾವು ಹೇಳ್ತೀವಿ. 7ನೇ ದಿನ ಕೇತು ಅಂದರೆ 6 ಡೇಸ್ ನಾವು ಅಂದರೆ ಈ ರಥಸಪ್ತಮಿಯನ್ನು ಕೂಡ ವೈಶಾಖ ಶುಕ್ಲ ಸಪ್ತಮಿಯಿಂದೇ ನಾವು ಮಾಡ್ತೀವಿ. ಇದನ್ನು ಓದೋ ಲೆಕ್ಚರ್ನಲ್ಲಿ ನಾವು ತಿಳ್ಕೊಂಡು ಮಾಘ ಮಾಸ ಅದರಲ್ಲಿ ನಾವು ಅವತ್ತು ಆ ಸಪ್ತಮಿಯಿಂದೇ ಗಂಗೋತ್ಪತ್ತಿ ಕೂಡ ಆಗತ್ತೆ. ಮತ್ತು 6 ದಿನ ನಾವು ಕೆಲಸ ಮಾಡ್ತೀವಿ. 7ನೇ ದಿನ ವಿಶ್ರಾಂತಿ ತಗೋತೀವಿ. ವಿಶ್ರಾಂತಿ ದಿವಸ ಯಾವತ್ತು? ಇವತ್ತು ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ? ನಮ್ಮ ಮನಸ್ಸಿಗೆ ಯಾವುದು ಸಂತೋಷ ಕೊಡುತ್ತೆ, ಯಾವ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು, ನಮ್ಮ ಉದ್ಧಾರ ಯಾವುದರಿಂದ, ಮನೆ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅದು ನಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ವಿಶ್ರಾಂತಿ ತಗೊಂಡ್ರೆ ಹೊಸ ಚೈತನ್ಯ ನಮ್ಮಲ್ಲಿ ಬಂದು ತುಂಬಿಕೊಳ್ಳುತ್ತೆ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಕೂಡ ನಾವು ಮಾಡ್ಬೋದು. ಇವತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು, ನಮಗೆ ಏನು ಬೇಕೋ, ನಮ್ಮ ಮನಸ್ಸಿಗೆ ಯಾವುದು ಸಂತೋಷ ಕೊಡುತ್ತೆ ಆ ಕೆಲಸವನ್ನು ಮಾಡೋದೇ ಈ ದಿವಸ. ಅದನ್ನು ಇದು ಹೇಳ್ತಾರೆ. ಇನ್ನು ಮಾನವನ ವಿಕಾಸವನ್ನು ನಾವು ಸರಿಯಾಗಿ ಅರಿಬೇಕು ಅಂದರೆ ನಾವು ಸಪ್ತತೆಯನ್ನು ತಿಳ್ಕೊಂಡಿರಬೇಕು. ನಾವೆಲ್ಲ ಏನು ಹೇಳ್ತೀವಿ? ಒಂದು ಬುಕ್ಕು ಕೂಡ ಬರೆದಿದ್ದಾರೆ, ಮ್ಯಾನ್, ಗಾಡ್, ಯೂನಿವರ್ಸ್. ಮಾನವ, ದೇವರು ಮತ್ತು ಪ್ರಪಂಚ. ಇದು ಎಲ್ಲವೂ ಕೂಡ ಇರೋದೇ ತಾನೆ. ಈ 3 ಬಿಟ್ಟು ಇನ್ನೇನಾದರೂ ಇದೆಯಾ ಈ ಪ್ರಪಂಚದಲ್ಲಿ? ಏನೂ ಇಲ್ಲ. ನಾವಿದ್ದೀವಿ, ನಾವು ಏನನ್ನು ನಂಬ್ತೀವಿ? ಭಗವಂತನನ್ನು ನಂಬ್ತೀವಿ. ಪ್ರಕೃತಿ ಅನ್ನೋದು ಇದ್ದೇ ಇದೆ. ವಿಶ್ವದ ಹುಟ್ಟು ಆರಂಭ ಆಗುತ್ತೆ. ಆರಂಭ ಆದಾಗ ಏನಾಗುತ್ತೆ? ಒಂದಿದ್ದು 3 ಆಯಿತು. ಪರಬ್ರಹ್ಮ ಒಂದೇ, ಬ್ರಹ್ಮ ವಿಷ್ಣು ಮಹೇಶ್ವರ. ಆಮೇಲೆ ಪಂಚ ಆಯಿತು, ಆಮೇಲೆ ಸಪ್ತ ಆಗುತ್ತೆ. ಇದು ಮನ್ವಂತರಲ್ಲಿ. ಪುನಃ ಅದು ವಾಪಸ್ ಹೋಗುತ್ತೆ. ವಾಪಸ್ ಹೋದಾಗ ಯಾವ ರೀತಿ ಆಗುತ್ತೆ? 7 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 3 ಆಗಿ, 3 ಇದ್ದಿದ್ದು ಕಡೆಗೆ 1 ಆಗಿ ಅದು ಹೋಗುತ್ತೆ. ಅದಕ್ಕೇನು ಹೇಳ್ತಾರೆ ಅಂದರೆ ಎ ಪಾಯಿಂಟ್ ವಿತ್ ಎ ಸರ್ಕಲ್ ಅಂತ ಹೇಳ್ತಾರೆ. ಆ ಪಾಯಿಂಟ್ ಅನ್ನೋದು ಏನಿದೆ, ವೃತ್ತದ ಒಳಗಡೆ ಇರುವಂತಹ ಚಿಹ್ನೆ ಏನಿದೆ, ಇದನ್ನು ಆ ಸಪ್ತತೆಗೆ ಹೋಲಿಸ್ತಾರೆ. ಆದ್ದರಿಂದ ಮೊಟ್ಟ ಮೊದಲು ಮಾನವನಲ್ಲಿ ಈ ಸಪ್ತತೆ ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದು ತಿಳ್ಕೊಳ್ಳೋಣ. ಎಲ್ಲದರಲ್ಲೂ ಸಪ್ತತೆ ಇದೆ. ಈ ಮಾನವನಲ್ಲಿ ಫಸ್ಟು ಮ್ಯಾನ್ ಅಂದರೆ ನಾವುಗಳೇನೆ. ನಮ್ಮಲ್ಲಿ ಏನಿದೆ? ಸ್ಥೂಲ ಶರೀರ ಇದೆ. ಮೊಟ್ಟ ಮೊದಲು ನಮಗೆ ಕಾಣಿಸೋದು ಸ್ಥೂಲ ಶರೀರ. ಇದು ಭೌತಿಕ ಲೋಕಕ್ಕೆ ಸೇರಿದೆ. ನೆಕ್ಸ್ಟು ಲಿಂಗ ಶರೀರ.
ಇದು ಸ್ಥೂಲ ಶರೀರ ಪ್ರಕೃತಿಯ ರಾಜ್ಯಕ್ಕೆ ಸೇರಿದರೆ ಲಿಂಗ ಶರೀರ ಆಕಾಶಕ್ಕೆ ಸೇರುತ್ತೆ. ಇನ್ನು ಪ್ರಾಣ ಅದನ್ನು ಫೋಹತ್ ಅಥವಾ ಜೀವತತ್ವ ಅಂತ ಹೇಳಿ ಕರೀತಾರೆ. ನಂತರ ಕಾಮ, ಆಶೆ, ಇಚ್ಛೆ ಅಥವಾ ಇಚ್ಛೆ ಅನ್ನೋದು ಮೇಲ್ಮಟ್ಟಕ್ಕೆ, ಡಿಸೈರ್ ಅನ್ನೋದೇ ಎಲ್ಲ ಕಡೆ ಇದೆ. ಇದು ಡಿಸೈರ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅದರ ನಂತರ ಉನ್ನತ ಮನಸ್ಸು. ಉನ್ನತ ಮನಸ್ಸು ಅಂತಂದರೆ ಮೈಂಡ್ ಪ್ರಿನ್ಸಿಪಲ್ ಅಂತ ಆಗುತ್ತೆ. ನೆಕ್ಸ್ಟು ಬುದ್ಧಿ, ವಿವೇಕ, ಅದು ಡಿಸ್ಕ್ರಿಮಿನೇಟಿಂಗ್ ಪ್ರಿನ್ಸಿಪಲ್ ಇದೆ ತಾನೇ. ಮೊಟ್ಟ ಮೊದಲು ನಮಗೆ ಹೇಳಿರೋದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ನಲ್ಲಿ. ನೆಕ್ಸ್ಟು ಆತ್ಮ, ಇದನ್ನು ಡಿವೈನ್ ಸ್ಪಾರ್ಕ್ ಅಥವಾ ಮೊನಾಡಿಕ್ ಎಸೆನ್ಸ್ ಅಂತ ಕೂಡ ಅದನ್ನು ಹೇಳಿ ಕರೀತಾರೆ. ಇನ್ನು ಮಾನವನಿಗೆ ಪ್ರಜ್ಞೆ ಕೂಡ ಇದೆ ಅಲ್ವಾ, ಪ್ರಜ್ಞಾನಂ ಬ್ರಹ್ಮ ಅಂತ ಕೂಡ ನಾವು ಹೇಳ್ತೀವಿ. ಇನ್ನು ಪ್ರಜ್ಞೆ ಯಾವ ರೀತಿ ಇದೆ? ಈಗ ನಮ್ಮ ಪ್ರಜ್ಞೆ ಯಾವ ಹಂತದಲ್ಲಿದೆ? ಜಾಗೃತ ಸ್ಥಿತಿಯಲ್ಲಿದೆ, ಎಚ್ಚೆತ್ತಿದೆ. ನಾವೆಲ್ಲ ಎದ್ದಿದ್ದೀವಿ, ಮಲ್ಕೊಂಡಿಲ್ಲ. ಜಾಗೃತ ಆದಮೇಲೆ ಸ್ವಪ್ನ, ಕನಸು ಕಾಣ್ತೀವಿ. ಆಮೇಲೆ ಸುಷುಪ್ತಿ, ತುರಿಯಾತೀತ, ಭಗವತ್ ಚೇತನ, ಬ್ರಾಹ್ಮಿ ಅಂತ ಕೂಡ ಅದನ್ನು ನಾವು ಹೇಳ್ತೀವಿ. ನಾವು ಮಾನವರು ಪ್ರಜ್ಞೆ ಒಂದೇನ ಇರೋದು? ಇಲ್ಲ, ನಮ್ಮ ಶರೀರದಲ್ಲಿ ಚಕ್ರಗಳು ಕೂಡ ಇದೆ. ಆ ಚಕ್ರಗಳು ಎಷ್ಟಿದೆ? 7 ಚಕ್ರಗಳು. ಮುಖ್ಯವಾದ ಚಕ್ರಗಳು 7: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ. ಈ 7 ಚಕ್ರಗಳು ನಮ್ಮಲ್ಲಿದೆ. ಒಂದೊಂದು ಹಂತದಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲವೂ ಕೂಡ ತಿರುಗುತ್ತಾನೇ ಇದೆ. ಇದು ಈ 7 ಚಕ್ರಗಳಿಂದಲೇ ನಾವು ಆಗಿರೋದು. ಈ 7 ಚಕ್ರ ಸರಿಗಿತ್ತು ಅಂದರೆ ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನು ನಾವೆಲ್ಲ ಭಾರತೀಯರು, ಹಿಂದೂಗಳು, ನಾವೇನನ್ನು ಧರಿಸ್ಕೊಳ್ತೀವಿ? ಬಟ್ಟೆ ಬರೆ ಎಲ್ಲ ಆಯಿತು. ಆಮೇಲೆ ಒಡವೆ ಜಾಸ್ತಿ ಕ್ರೇಜ್ ಅಲ್ವಾ? ಹಿಂದಿನ ಕಾಲದಿಂದನೂ ನಾವು ಒಡವೆನ ಧರಿಸ್ಕೊಂಡು ಬರ್ತಾ ಇದ್ದೀವಿ. ಮೊಟ್ಟ ಮೊದಲು ನಮ್ಮ ತಲೆಗೆ ಏನು ಹಾಕ್ಕೊಳ್ತೀವಿ? ಕಿರೀಟ. ಯಾವುದೇ ಒಂದು ದೇವರ ಫೋಟೋವನ್ನು ನಾವು ನೋಡಿದೆ ಆದರೆ ಕಿರೀಟ ಇಲ್ಲದೆ ಇರೋ ದೇವರೇ ಇಲ್ಲ. ಕಿರೀಟ ಒಂದು. ಕಿರೀಟ ಯಾವ ರೀತಿ ಇದೆ? ಸರ್ಕಲ್. ಮೂಗ್ಬಟ್ಟು ಯಾವ ರೀತಿ ಇದೆ? ಈಗೆಲ್ಲ ಈ ಥರ ಹಾಕ್ಕೋತೀವಿ, ಈ ಥರನೂ ಹಾಕ್ಕೋತೀವಿ. ಮೂಗ್ಬಟ್ಟು ಇನ್ನೂ ಒಂದು. ಓಲೇನೂ ಅಷ್ಟೇ. ಹಿಂದಿನ ಕಾಲದ್ದು ಹಳೆಯದು ಫೋಟೋ ಅಥವಾ ಅನ್ಸಿವಿಲೈಸ್ಡು ಅಥವಾ ಹಳ್ಳಿಗಾಡು ಅಥವಾ ಗುಡ್ಡಗಾಡು ಅವರೆಲ್ಲ ಇದ್ದರೆ ಕಿವಿಗೆ ಅವ್ರು ಹಾಕ್ಕೊಳ್ಳೋದು ರಿಂಗನ್ನೇನೆ. ಇನ್ನು ಬಳೆ, ಅದು ರೌಂಡು. ಇನ್ನು ಅಡ್ಡಿಕೆ ಹಾಕ್ಕೋತಾ ಇದ್ವಿ ಹಿಂದಿನ ಕಾಲದಲ್ಲಿ, ನೆಕ್ಲೆಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ರೌಂಡು. ಆಮೇಲೆ ಡಾಬು, ಅದು ರೌಂಡು. ಕಾಲಿಗೆ ಗೆಜ್ಜೆ, ಅದು ರೌಂಡು. ಈಗ ಥರದ ಗೆಜ್ಜೆ ಹಾಕ್ಕೋತೀವಿ. ಮುಂಚೆ ಈಗಲೂ ಹಾಕ್ಕೋತಾರೆ, ಜಸ್ಟ್ ಒಂದು ರೌಂಡನ್ನು ಕಾಲಿಗೆ. ಈಗಲೂ ಕೂಡ ಅದು ಇದೆ. ಈ 7 ಕೂಡ ಮನುಷ್ಯ ಹಾಕ್ಕೊಳ್ಳೋ ಅಂಥದ್ದು. ಅದನ್ನೆಲ್ಲನೂ ಕೂಡ ಆಯಿತು. ಇನ್ನು ನಮ್ಮಲ್ಲಿ 7 ರೇಖೆಗಳಿದೆ ನಮ್ಮ ಗುಣ ಸ್ವಭಾವಕ್ಕೆ ತಕ್ಕಂತೆ. ಅಂದರೆ ಧನಾತ್ಮಕ ಸ್ವಭಾವದಲ್ಲಿ ನಾವು ಉಪಯೋಗಿಸ್ತೀವಿ. 7 ರೇಖೆಗಳಲ್ಲಿ ಮೊಟ್ಟ ಮೊದಲದಕ್ಕೆ ಒಂದೊಂದು ರೇಖೆಗೂ ಕೂಡ ಒಬ್ಬೊಬ್ಬ ಮಹಾತ್ಮರಿದ್ದಾರೆ ಅನ್ನೋದು ಥಿಯಾಸಫಿನಲ್ಲಿ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ವಭಾವ ಯಾವ ರೀತಿ ಇದೆ ಅನ್ನೋದು, ನಮ್ಮಲ್ಲಿರೋ ನೆಗೆಟಿವ್ ನೋಡಿದ್ರೂ ಕೂಡ ನಮ್ಮ 7 ರೇಖೆಗಳ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಯಾತಕ್ಕೆ ಒಬ್ಬೊಬ್ಬರ ಗುಣ ಸ್ವಭಾವ ಒಂದೊಂದು ಥರ ಇದೆ ಅಂದರೆ, ಒಬ್ಬೊಬ್ಬರು ಒಂದೊಂದು ರೇಖೆಗೆ ಒಳಪಡಿಸ್ಕೊಂಡಿದ್ದಾರೆ ಅಥವಾ ಆ ರೇಖೆಯಲ್ಲಿ ಅವರು ಜನ್ಮವನ್ನು ತೆಗೆದುಕೊಂಡಿದ್ದಾರೆ. ಆ ರೇಖೆಯಲ್ಲಿ ಅವರಿಗೆ ಆಸಕ್ತಿ ಅನ್ನೋದು ಹುಟ್ಟಿದೆ. ನಮ್ಮ ಹುಟ್ಟಿನಿಂದಲೇ ನಮ್ಮ ರೇಖೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಕೆಲವರಲ್ಲಿ ಅವರ ಗುಣ ಸ್ವಭಾವದಲ್ಲಿ ಇಚ್ಛೆ ಅನ್ನೋದು ಬಹಳ ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುತ್ತೆ. ಅವ್ರು ಹೇಳಿದ್ದೇ ಆಗಬೇಕು, ನಡೆಸ್ತಾರೆ. ಒಂದೇ ಮಾತಲ್ಲಿ ಹೇಳ್ತಾರೆ, ಆ ಕೆಲಸ ತನಗೆ ತಾನೇ ಆಗೋಗುತ್ತೆ. ಇಚ್ಛೆ ಅನ್ನೋದು ಬಹಳ ಪ್ರಬಲವಾಗಿರುತ್ತೆ. ಇದಕ್ಕೆ ಮಹಾತ್ಮರು ಯಾರು ಅಂತಂದರೆ ಮಹಾತ್ಮ ಎಂ ಅಥವಾ ಮಹಾತ್ಮ ಮೌರ್ಯರು. ಇನ್ನು ಕೆಲವರಲ್ಲಿ ಪ್ರೇಮ ಅನ್ನೋದು ಬಹಳ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಬಹಳ ಜ್ಞಾನವಂತರು ಕೂಡ ಆಗಿರ್ತಾರೆ. ಬೋಧನೆಯನ್ನು ಅವರು ಕೊಡ್ತಾನೆ ಇರ್ತಾರೆ. ಇದಕ್ಕೆ ಒಬ್ಬ ಮಹಾತ್ಮರಿದ್ದಾರೆ. ಅವ್ರು ಯಾರು ಅಂದರೆ ಮಹಾತ್ಮ ಕುತುಮಿಗಳು. ಮಹಾತ್ಮ ಮೌರ್ಯರು ಅನೇಕ ಜನ್ಮಗಳ ಕಾಲ ಗಂಡಸಾಗಿಯೇ ಜನ್ಮ ತೆಗೆದುಕೊಂಡಿದ್ದರು. ಮಹಾರಾಜರಾಗಿಯೇ ಅನೇಕ ಕಾಲ ಅವರು ಆಳಿದರು. ಕುತುಮಿಗಳು ಮೈಲ್ಡ್, ಸ್ವಲ್ಪ ಶುಭ್ರವಾಗಿ ಅಂದರೆ ಸೂಕ್ಷ್ಮವಾಗಿ ಅವರು ಹೇಳ್ತಾರೆ. ಆದರೆ ಅವರು ಹೆಚ್ಚಾಗಿ ನಮಗೆ ಕೊಟ್ಟಿದ್ದು ಬೋಧನೆಯನ್ನು ಮತ್ತು ಆದಷ್ಟು ಪ್ರೇಮಪೂರಿತರಾಗಿ ನಮಗೆ ಅದನ್ನು ಬೋಧಿಸ್ತಾರೆ. ಕೆಲವ್ರನ್ನ ನೀವು ನೋಡಿ, ಅವ್ರನ್ನ ನೋಡಿದ್ರೆ ಎಷ್ಟು ಶಾಂತವಾಗಿರ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ.
ಅವ್ರು ಏನು ಹೇಳಿದ್ರು ಅದು ನಮ್ಮ ಲೈಫಿಗೆ ಅಪ್ಲಿಕೇಬಲ್, ಅಷ್ಟು ಚೆನ್ನಾಗಿ ನಮಗೆ ಕೊಡ್ತಾರೆ. ಇನ್ನು ಕೆಲವರು ಏನಾದರೂ ಹೇಳಿ ಏನೂ ಗೊತ್ತಾಗಲ್ಲ, ಇನ್ನೇನಾದರೂ ಇಚ್ಛೆ ಹೇಳಿ ಏನೂ ಗೊತ್ತಾಗಲ್ಲ. ಅವ್ರು ಏನಾದರೂ ಕೆಲಸ ಕೊಟ್ಟು ಟಕ್ 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 ಅಂತ ಮಾಡ್ಕೊಂಬಂದ್ಬಿಡ್ತಾರೆ. ಕೆಲಸ ಫಿಸಿಕಲ್ ವರ್ಕ್ ಏನು ಕೊಟ್ಟರು ಅವರು ಕ್ರಿಯೆಯಲ್ಲಿ ಬಹಳ ನಿಪುಣತೆಯನ್ನು ಅವರು ಹೊಂದಿರ್ತಾರೆ. ಇದಕ್ಕೆ ಮಹಾತ್ಮರು ಯಾರು ಅಂದರೆ ವೆನೀಷಿಯನ್ ಮಹಾತ್ಮರು. ಇನ್ನು ಕೆಲವರು ಇರ್ತಾರೆ, ನೀವು ಎಲ್ಲೇ ಬಿಡಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಎದ್ಕೊಂಡು ಬರ್ತಾರೆ. ಏನಿದ್ರೂ ಅವರಲ್ಲಿ ಸಾಮರಸ್ಯ ಅನ್ನೋದು ಬಹಳ ಹೆಚ್ಚಿನ ಮಟ್ಟದಲ್ಲಿ ಬೆಳೆದಿರುತ್ತೆ. ಎಲ್ಲರೂ ಒಂದು, ಎಲ್ಲದೂ ಪರ್ಫೆಕ್ಟಾಗಿ ಕೆಲಸ ನಡಿಬೇಕು, ಯಾವ ಕೆಲಸನೂ ಕಡಿಮೆ ಜಾಸ್ತಿ ಅನ್ನೋದಿಲ್ಲ. ಏನು ಮಾಡಿದ್ರು ನೀಟಾಗಿ ಕೆಲಸ ಮಾಡ್ತಾರೆ. ಎಂಥವ್ರ ಜೊತೆ ಇದ್ದರೂ ಕೂಡ ಹೊಂದಿಕೊಂಡು ಸಾಮರಸ್ಯದಿಂದ ಕೆಲಸ ಮಾಡುವಂತಹ ಗುಣ ಅವರಿಗೆ ಇರುತ್ತೆ. ಇವರಿಗೆ ಮಹಾತ್ಮರು ಯಾರು ಅಂದರೆ ಸೆರಾಪಿಸ್. ಇನ್ನು ಮಿಕ್ಕಿದವರಿಗೆ ಈ ಒಂದು ನಮ್ಮ ಪ್ರಾಪಂಚಿಕತೆ ಏನು ಗೊತ್ತಾಗೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಏನಾದರೂ ಹೇಳು ಅಂತ ಅಂದರೆ, ವಿಜ್ಞಾನದಲ್ಲಿ ಅವ್ರು ಏನಾದರೂ ಹೇಳು ಅಂದರೆ ಬಹಳ ನಿಪುಣತೆಯನ್ನು ಹೊಂದಿರ್ತಾರೆ ಅವರು. ವಿಜ್ಞಾನಿಗಳು ಅಂದರೆ ಎಲ್ಲವೂ ಒಂದು ಅನ್ನೋದು ಪ್ರಯೋಗ ಮಾಡಿ ಅದನ್ನು ಪರೀಕ್ಷಿಸಿ ಇದು ಸರಿ ಅಂತ ಹೇಳುವಂತಹ ಒಂದು ಗುಣವನ್ನು ಅವರು ಹೊಂದಿರ್ತಾರೆ. ಇವರಿಗೆ ಮಹಾತ್ಮರು ಯಾರು ಅಂದರೆ ಹೈಲೇರಿಯನ್ ಗುರುಗಳು. ಇನ್ನು ಕೆಲವರು ಇರ್ತಾರೆ, ಅವರು ಇದು ಯಾವುದಕ್ಕೂ ಸೇರಲ್ಲ, ಪ್ರಪಂಚ ಏನು ಬೇಕಾದಿರಲಿ, ನಾನಾಯಿತು ನನ್ನ ಭಗವಂತ ಆಯಿತು. ಭಗವಂತನಲ್ಲಿ ಸದಾ ಭಕ್ತಿಭಾವ, ಭಕ್ತಿಯಿಂದ ಇದ್ದುಬಿಟ್ರೆ ನಾವು ಭಗವಂತನನ್ನು ಸೇರೋದು ಬಹಳ ಶೀಘ್ರವಾಗಿ ನಾವು ಭಗವಂತನನ್ನು ಸೇರಿಬಿಡ್ಬೋದಂತೆ. ಭಕ್ತಿ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಗುರುಗಳು ಯಾರು ಅಂದರೆ ಜೀಸಸ್ ಗುರುಗಳು ಈ ಭಕ್ತಿ ಮಾರ್ಗಕ್ಕೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಇರಲ್ಲ, ಆಚರಣೆ ಪದ್ಧತಿ, ಬೆಳಗ್ಗೆ ಎದ್ದು ರಾತ್ರಿ ಮಲಗ ತನಕ ಇದು ಹೀಗೇ ಆಗಬೇಕು, ಈ ಹಬ್ಬ ಹುಣ್ಣಿಮೆ ಪ್ರತಿಯೊಂದನ್ನು ಅವರು ಮಾಡಬೇಕು. ಈ ಆಚರಣೆ ಮಾಡದೆ ಹೋದರೆ ಬೆಳಗ್ಗೆದು ಇದೆಲ್ಲ ಆಗೋ ತನಕ ನೀರು ಕುಡಿಯಲ್ಲ, ಊಟ ಮಾಡೋದು ಮಾಡಲ್ಲ. ಈ ಎಲ್ಲ ಪದ್ಧತಿಗಳನ್ನು ಅವರು ಫಾಲೋ ಮಾಡ್ತಾರೆ. ಆ ಪದ್ಧತಿಗೆ ವಿರುದ್ಧವಾಗಿ ಅವ್ರು ಏನಾದರೂ ಕೆಲಸ ಮಾಡಿದರೆ ಅದು ಅಯ್ಯೋ ನನಗೆ ಸರಿ ಹೋಗಿಲ್ಲ ಅಂತ ಅವ್ರಿಗೇ ಒಳಗಡೆಗೆ ತಳಮಳ ಶುರುವಾಗಿರುತ್ತೆ. ಇವರಿಗೆ ಗುರು ಯಾರು ಅಂದರೆ ರಾಕೋಗ್ಜಿ ಗುರುಗಳು. ಇನ್ನು ನಮ್ಮ ಶರೀರ ಇದೆ, ಕಾಯಿಲೆ ಎಲ್ಲ ಬರುತ್ತೆ. ಈ ಶರೀರದಲ್ಲಿ ಧಾತುಗಳು ಅನ್ನೋದು ಕೂಡ ಇದೆ. ನಮಗೆ ಯಾವ್ಯಾವ ರೀತಿ ಆಯುರ್ವೇದದ ಪ್ರಕಾರ ಯಾವ್ಯಾವ ರೀತಿ ಕಾಯಿಲೆ ನಮಗೆ ಬರುತ್ತೆ, ಯಾವುದರಿಂದ ನಾವು ಮಾಡಲ್ಪಟ್ಟಿದ್ದೀವಿ? ವಾತ ಪಿತ್ತ ಕಫ, ಈ ಮೂರರಿಂದ ನಾವು ಮಾಡಿದ್ದೀವಿ. ಅದು ಕೂಡ ಈ ಕಫ ಅನ್ನೋದು ಇದೆಯಲ್ಲ 5, ಹೆಚ್ಚಿನ ಜನರು ಸಾಯೋದು ನ್ಯೂಮೋನಿಯಾ ಆಗಿ ಕಟ್ಟ ಕಡೆಯಲ್ಲಿ. ಯಾಕೆ ಅಂದರೆ ಲಂಗ್ಸ್ ಅನ್ನೋದು ಕಫದಲ್ಲಿ ತುಂಬೋಗಿರುತ್ತೆ. ಈ ಕಫ ಅನ್ನೋದು ನಮ್ಮ ಶರೀರದಲ್ಲಿ 5 ಭಾಗ ಇದೆಯಂತೆ. ಒಂದು ಭಾಗ ಪಿತ್ತ, ಒಂದು ಭಾಗ ವಾತ. ಆಲೂಗಡ್ಡೆ ತಿಂದರೆ ಕೈ ಕಾಲೆಲ್ಲ ಇಟ್ಕೊಳ್ಳುತ್ತೆ, ವಾತ. ಜಾಸ್ತಿ ಟೀ ಕುಡಿದ್ರೆ ಪಿತ್ತ, ಹುಳಿ ಗಿಳಿ ಎಲ್ಲ ಜಾಸ್ತಿ ಉಪಯೋಗಿಸಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ, ಅಸಿಡಿಟಿ ಅನ್ನೋದು ಆಗುತ್ತೆ. ಇನ್ನು ಏನೇನೋ ಹೇಳ್ತಾರೆ ಪಿತ್ತಕ್ಕೂ ಕೂಡ, ಮೈಯನ್ನು ಕೆರ್ಕೊಂಡ್ರೆ ಹಂಗೆ ಗಂದೆ ಬರುತ್ತೆ, ರೆಡ್ಡಿಶ್ ಆಗುತ್ತೆ, ಇದೆಲ್ಲವೂ ಕೂಡ. ಆದರೆ ಈ ಕಫ ಅನ್ನೋದು ಇದೆಯಲ್ಲ ಅದು ನಮ್ಮನ್ನು ತುಂಬ ಹೈರಾಣ್ ಮಾಡಿಬಿಡುತ್ತೆ. ಕೆಲವು ಸಲ ಕೆಮ್ಮು ಬಂತು ಅಂದರೆ ಹೋಗೋದೇ ಇಲ್ಲ, ಕಫ ಕಟ್ಕೊಂಡೇ ಬಿಡುತ್ತೆ. ನಾನು ಒಂದು ಡಾಕ್ಟ್ರನ್ನ ಕೇಳಿದೆ, ಕಫ ಬರೋದಕ್ಕೆ ಕಾರಣ ಏನಪ್ಪ ಅಂತ ಅಂದ್ಬಿಟ್ಟು. ಎಲ್ಲಿಂದ ಕಫ ಫಾರ್ಮ್ ಆಗುತ್ತೆ ಅನ್ನೋದು ಇದುವರೆಗೂ ನಾವು ಕಂಡು ಹಿಡಿದಿಲ್ಲ. ಕಫ ಅನ್ನೋದು ಇದೆ, ಕಫ ಅನ್ನೋದು ಬರುತ್ತೆ. ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಏನಾದರೂ ಮಜ್ಜಿಗೆ ಮೊಸರು ಅಥವಾ ಜಿಡ್ಡು ಏನಾದರೂ ತಿಂದರೆ ಇಮಿಡಿಯೇಟ್ ಅದು ಕಫ ಆಗಿ ಪರಿಣಮಿಸ್ಬಿಡುತ್ತೆ. ಇನ್ನು ನಾವೆಲ್ಲ ಮದುವೆ ಆಗ್ತೀವಿ. ಮದುವೆ ಆದಾಗ ಒಂದು ಶಾಸ್ತ್ರ ಇದೆ, ಸಪ್ತಪದಿ. ಆ ಸಪ್ತಪದಿಯನ್ನು ನಾವು ತುಳಿತೀವಿ. ಸಪ್ತಪದಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಗ ಯಾತಕ್ಕಪ್ಪ ಎಕೋ ಬರ್ತಾ ಇದೆ, ಕೇಳಿಸ್ತಾ ಇಲ್ವಾ? ಮುಂದೆ ಬಂದ್ಬಿಡಿ ಎಲ್ಲರೂ, ಹಿಂದೆಗಡೆಯಿಂದ ಇರೋರು. ಮತ್ತೆ ಯಾತಕ್ಕೆ ವ್ಯತ್ಯಾಸ ಆಯಿತು? ಮೊಟ್ಟ ಮೊದಲ ಹೆಜ್ಜೆಯನ್ನು ಸಪ್ತಪದಿಯಲ್ಲಿ ಇಟ್ಟಾಗ ಗಂಡು ಹೆಣ್ಣು 2 ಕೈ ಹಿಡ್ಕೊಂಡು 7 ಹೆಜ್ಜೆಯನ್ನು ಇಟ್ಟಿರ್ತಾರೆ. ಈಗ ತರಾವರಿ ಡಿಸೈನ್ಸ್ಗಳನ್ನೆಲ್ಲ ಮಾಡಿರ್ತಾರೆ. ಮೊಟ್ಟ ಮೊದಲನೇ ಹೆಜ್ಜೆ ಇಟ್ಟಾಗ ಅವ್ರು ಹೇಳ್ತಾರೆ, ಬಲ ಮತ್ತು ವೀರ್ಯದ ವೃದ್ಧಿಗಾಗಿ ನಾವು ಈ 7 ಹೆಜ್ಜೆಯನ್ನು ಒಟ್ಟಾಗಿ ಇಡ್ತಾ ಇದ್ದೀವಿ. 2ನೇ ಹೆಜ್ಜೆ ಇಡ್ತಾರೆ. 2ನೇ ಹೆಜ್ಜೆ ಇಟ್ಟಾಗ ಧನ ಧಾನ್ಯ ವೃದ್ಧಿಯಾಗಬೇಕು ಅಂತ ಹೇಳಿ ಭಗವಂತನನ್ನು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. 3ನೇ ಹೆಜ್ಜೆ ಇಟ್ಟಾಗ ಭವ್ಯವಾದ ಸುಖದ ಪ್ರಾಪ್ತಿ ನಮಗೆ ಆಗಬೇಕು ಅಂತ ಹೇಳಿ 3ನೇ ಹೆಜ್ಜೆಯನ್ನು ಇಡ್ತಾರೆ. ಇನ್ನು 4ನೇ ಹೆಜ್ಜೆ ಯಾತಕ್ಕೆ ಇಡ್ತಾರೆ ಅಂದರೆ ಸಂತತಿ ಮುಂದುವರಿಬೇಕು ಅಂತ ಹೇಳಿ ಸಂತತಿಯ ಸೊಗಸಿಗಾಗಿ 4ನೇ ಹೆಜ್ಜೆಯನ್ನು ಇಬ್ಬರೂ ಇಡ್ತಾರೆ.
ಆ ನಂತರ ಅನುಕೂಲದ ನುಡಿಗಾಗಿ, ಅಂದರೆ ನಮ್ಮ ಮಾತು ಕೂಡ ಅಷ್ಟೇ ಚೆನ್ನಾಗಿರಬೇಕು, ಅನುಕೂಲಕರವಾಗಿ ಇರುವಂಥದ್ದಕ್ಕೋಸ್ಕರ 5ನೇ ಹೆಜ್ಜೆ ಇಟ್ಟರೆ 6ನೇ ಹೆಜ್ಜೆಯನ್ನು ಅನುಕೂಲ ಸಖ್ಯಕ್ಕೆ ಅವರು ಇಡ್ತಾರೆ. ಇನ್ನು 7ನೇ ಹೆಜ್ಜೆಯನ್ನು ಅವರು ಅನ್ನಮಯ ದೇವರ ಪೂಜೆಗೋಸ್ಕರ ಅವರು 7 ಹೆಜ್ಜೆಯನ್ನು ಇಟ್ಟು ಈ ಸಪ್ತಪದಿಯನ್ನು ಅವರು ತುಳಿತಾರೆ. ಇದೆಲ್ಲ ಆಯಿತು. ಇವತ್ತು ಭಾನುವಾರ ಅಂತ ಹೇಳಿದ್ವಿ. ವಾರದಲ್ಲಿ ಎಷ್ಟು ದಿವಸ ನಾವು ಮಾಡ್ಕೊಂಡಿದ್ದೀವಿ? ವಾರನೂ ಕೂಡ ನಾವು 7 ದಿವಸನೇ ನಾವು ಮಾಡ್ಕೊಂಡಿದ್ದೀವಿ. ಪ್ರಾರಂಭ ಯಾವುದರಿಂದ ಆಗುತ್ತೆ? ಸೋಮವಾರದಿಂದ ಆಗಲ್ಲ, ಭಾನುವಾರದಿಂದ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಅಂತ ಹೇಳಿ 7 ವಾರಗಳನ್ನ ಕೂಡ ನಾವು ಇಟ್ಕೊಂಡಿದ್ದೀವಿ. ಇನ್ನು ನಾವೆಲ್ಲ ಹೋದಾಗ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಬೇಕು ಅಂದಾಗ ಈಗಿನ ಕಾಲಕ್ಕೆ ಟಿ ವಿ ಜಾಸ್ತಿ ಇದೆ, ಮೊಬೈಲ್ ಇದೆ. ಹಿಂದಿನ ಕಾಲದಲ್ಲಿ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ರೆ ನಾವಲ್ಲಿ ನಾವು ನೋಡೋದು ಏನನ್ನ 4 ಪಾರ್ಟ್ ಇರುತ್ತೆ. ಒಂದು ಹೊರಗಡೆ ಇರೋದು ಅಂಗಣ ಆದರೆ, ಒಳಗಡೆಗೆ ಇನ್ನೊಂದು ಹಾಲು, ಅದರ ಒಳಗಡೆ ಇನ್ನೊಂದು ಯಾವುದು ಇರುತ್ತೆ, ಕಡೆಯಲ್ಲಿ ಗರ್ಭಗುಡಿ ಇರುತ್ತೆ. ಅದಕ್ಕೆ ಮುಂಚೆ ಒಂದು ಡಯಾಸ್ ಇರುತ್ತೆ, ಅಲ್ಲಿ ನರ್ತನ ಮಾಡೋದಕ್ಕೆ, ನಾಟ್ಯ ಮಾಡೋದಕ್ಕೆ. ಎಲ್ಲಿಂದ ಯಾವುದೇ ಹಳೆಯ ಕಾಲದ ದೇವಸ್ಥಾನಕ್ಕೆ ಹೋದರೆ 4 ಪ್ರಾಂಗಣಗಳನ್ನ ಅವರು ಕಟ್ಟಿರ್ತಾರೆ. ಆ ಒಂದು ನಾಟ್ಯದಲ್ಲಿ ಮಾಡಬೇಕಾದ್ರೆ ಅಲ್ಲೂ ಕೂಡ 7 ಅವಶ್ಯಕತೆ ಇದೆಯಂತೆ. ಇದು ನನಗೆ ಗೊತ್ತಿರಲಿಲ್ಲ, ಈಗ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು. ಸಭಾ ಭಟ್ಟ ಅಂತ ಒಬ್ಬರು ಇರ್ತಾರಂತೆ, ಇನ್ನೊಬ್ಬ ಭಟ್ಟ ಅಂತ, ಇನ್ನೊಬ್ಬ ಗಾಯಕ ಇಲ್ಲದೆ ಹೋದರೆ ಅವರು ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನರ್ತಕ ಬೇಕು, ನಾಟ್ಯ ಮಾಡೋಕ್ಕೆ ಅವರೇ ಬೇಕಲ್ವ. ಇನ್ನೊಬ್ಬ ಪರಿಹಾಸಕ ಬೇಕು, ಇನ್ನೊಬ್ಬ ವಿದ್ವಾಂಸ ಬೇಕು, ಇನ್ನೊಬ್ಬ ಇತಿಹಾಸ ಯಾರು ತಿಳಿದು ಇದ್ದಾರೆ ಅವರು ಇತಿಹಾಸಕ ಕೂಡ ಬೇಕಾಗತ್ತೆ. ಇನ್ನು ಮುಂದುವರೆದು ನೋಡೋದೇ ಆದರೆ ನಮ್ಮಲ್ಲಿ ನಾವು ಹೇಳ್ತೀವಿ ನಮಗೆಲ್ಲ ಏನು ಬೇಕು, ಸಾವನ್ನೋದು ಇದ್ದೇ ಇದೆ, ನಾವೆಲ್ಲ ಚಿರಂಜೀವಿಗಳಾಗಬೇಕು ಅಂತ ತಪಸ್ಸು ಮಾಡ್ತೀವಿ. ಚಿರಂಜೀವಿಗಳಿದ್ದಾರಾ ಅಂದರೆ ಇದ್ದಾರೆ ಅಂತ ಹೇಳ್ತಾರೆ. ಸಂಬಳ ಅದು ಓದ್ತಾ ಇರಬೇಕಾದ್ರೆ ಚಿರಂಜೀವಿಗಳನ್ನ ನಾವು ನೋಡಿದ್ದೀವಿ, ಅಲ್ಲಿ ಅವರು ಓಡಾಡಿಕೊಂಡು ಇದ್ದಾರೆ ಅಂತ ಅಂದ್ಬಿಟ್ಟು ಓದಿದ್ದಾರೆ. ನಾವು ಯಾರು ಸಂಬಳಕ್ಕೆ ಹೋಗಿಲ್ಲ, ನಾವು ನೋಡಿಲ್ಲ. ಆದರೆ ಚಿರಂಜೀವಿಗಳು ಕೂಡ 7 ಜನ ಚಿರಂಜೀವಿಗಳು ಇದ್ದಾರೆ ಅಂತ ಹೇಳ್ತಾರೆ. ಅವರು ಯಾರು ಅಂತಂದರೆ ಮೊಟ್ಟ ಮೊದಲನೇದಾಗಿ ಅಶ್ವತ್ಥಾಮ, ಬಲಿ ಚಕ್ರವರ್ತಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪಾಚಾರ್ಯ ಮತ್ತು ಪರಶುರಾಮ. ಇಷ್ಟು ಜನಗಳು ಕೂಡ ಚಿರಂಜೀವಿಗಳಾಗಿ ಇದ್ದಾರೆ. ಇನ್ನು 7 ವರ್ಷ ನಮಗೆಲ್ಲ ವಯಸ್ಸಾಗ್ತಾ ಇದೆ ಅಲ್ವಾ. ಹುಟ್ಟಿದ ಮಗುವಿನಿಂದ ಹಿಡಿದು 7ನೇ ವಯಸ್ಸಿನ ತನಕ ಮಕ್ಕಳಿಗೆ ನಾವೇನು ಹೇಳ್ತೀವಿ ಅಂದರೆ ಬಾಲ್ಯ ಅಂತ ಹೇಳ್ತೀವಿ. 7ನೇ ವಯಸ್ಸಿನಿಂದ 14ನೇ ವಯಸ್ಸಿಗೆ ಕುಮಾರಾವಸ್ಥೆ, ಕಿಶೋರ ಅಂತ ಕೂಡ ನಾವು ಹೇಳ್ತೀವಿ. ಇನ್ನು 14ನೇ ವಯಸ್ಸಿನಿಂದ 21ನೇ ವಯಸ್ಸಿಗೆ ಯೌವನಾವಸ್ಥೆ, 21ನೇ ವಯಸ್ಸಿನಿಂದ 28ನೇ ವಯಸ್ಸಿಗೆ ತರುಣಾವಸ್ಥೆ, 28ನೇ ವಯಸ್ಸಿನಿಂದ 35ನೇ ವಯಸ್ಸಿಗೆ ಪ್ರೌಢತೆ ಬರುತ್ತೆ, ಅದಕ್ಕೆ ಪ್ರೌಢಾವಸ್ಥೆ ಅಂತ ಹೇಳ್ತಾರೆ. ಇನ್ನು 35ರಿಂದ 42ನೇ ವಯಸ್ಸಿಗೆ ಅಷ್ಟೇ, 35ರ ತನಕ ವೃದ್ಧಾವಸ್ಥೆ. 35 ದಾಟದ ಮೇಲೆ ವೃದ್ಧಾಪ್ಯ. 35ರ ತನಕ ನಾವು ಏನು ಬೇಕಾದ್ರೆ ತಿನ್ಬೋದು, ಅರಗಿಸ್ಕೊಳ್ತೀವಿ. ಈಗೆಲ್ಲ ಉಲ್ಟಾ, ಇವತ್ತಿನ ದಿನ ನಮ್ಮ ಜೀವನ ಜೀವಿಸ್ತಾ ಇರೋ ರೀತಿ ಎಲ್ಲ ತಪ್ಪಾಗಿದೆ. ಹಿಂದಿನ ಕಾಲದಲ್ಲಿ 35ರ ತನಕ ಗಟ್ಟುಮುಟ್ಟಾಗಿದ್ದರು, ಕಬ್ಬಣ ತಿಂದರೂ ಅರಗಿಸ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಅವರು ಹೊಂದಿದ್ರು. ಇನ್ನು 42ರಿಂದ 49ಕ್ಕೆ ಪೂರ್ಣತೆ ಅನ್ನೋದು ಅವರಲ್ಲಿ ಬಂದಿರುತ್ತೆ. 49ರಿಂದ 56ಕ್ಕೆ ವೃದ್ಧಾಪ್ಯ ಬಂದ್ಬಿಡ್ತು. 66ರಿಂದ 63ಕ್ಕೆ ಎಲ್ಲ ಜವಾಬ್ದಾರಿಗಳನ್ನ ಮುಗಿಸಿ, ಯಾರ್ಯಾರಿಗೆ ಏನೇನು ಕೊಡಬೇಕೋ, ಏನೇನು ನಾವು ದುಡಿದು ಸಂಪಾದನೆ ಮಾಡಿದೀವೋ ಎಲ್ಲವನ್ನು ಕೂಡ, ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನು ನಾವು ಕೊಟ್ಬಿಟ್ಟು ಸನ್ಯಾಸಾವಸ್ಥೆಗೆ ಹೋಗ್ತಾರೆ. ಇನ್ನು 63ರಿಂದ 70ಕ್ಕೆ ಪರಿಪೂರ್ಣಾವಸ್ಥೆ ಅಂತ ಹೇಳ್ತಾರೆ. ಅದಾದಮೇಲೆ ಇರೋದೆಲ್ಲ ಗ್ರೇಸ್ ಪೀರಿಯಡ್, ಯಾರು ಎಷ್ಟು ಬೇಕಾದರೆ ತಗೊಳ್ಬೋದು. ಈಗ ಇದೆಲ್ಲ ಆಯಿತು. ಒಂದಿನ ನಾವು ಸಾಯ್ತೀವಿ. ಸತ್ತಾಗ ನಾವೇನು ಮಾಡ್ತೀವಿ? ಅವರವರ ಮತ ಧರ್ಮಕ್ಕೆ ಅನುಸಾರವಾಗಿ ಸತ್ತ ನಂತರ ಕೂಡ ಕ್ರಿಯಾವಿಧಿಗಳನ್ನ ನಾವು ಮಾಡ್ತೀವಿ.
ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರುಗಳು ಏನು ಮಾಡ್ತಾರೆ ಅಂತಂದರೆ ಪಿತೃಶ್ರಾದ್ದ ಅಂತ ಹೇಳಿ ಅವರು ಮಾಡ್ತಾರೆ. ಈ ಪಿತೃಶ್ರಾದ್ದದಲ್ಲಿ ಮೊಟ್ಟ ಮೊದಲು ಮಾಡೋದು ವೈಶ್ವದೇವ ಹೋಮ, ಅಂದರೆ ಅಗ್ನಿ ಕಾರ್ಯವನ್ನು ಅವರು ಮಾಡ್ತಾರೆ ಸತ್ತ ನಂತರ ಕೂಡ. ಆಮೇಲೆ ವಿಪ್ರ ಭೋಜನ, ಅಂದರೆ ಯಾರ್ಯಾರು ವಿಪ್ರರು ಇರ್ತಾರೆ ಬ್ರಾಹ್ಮಣರು ಅವರಿಗೆ ಭೋಜನವನ್ನು ಕೊಡ್ತಾರೆ. ಆ ನಂತರ ಪಿಂಡ ಪ್ರಧಾನ ಅಂತ ಹೇಳಿ ಅವರು ಮಾಡ್ತಾರೆ, ಪಿಂಡ ಅನ್ನೋದನ್ನು ಅವರು ಕೊಡಲೇಬೇಕು. ಆಮೇಲೆ ತೈಲ ತರ್ಪಣ, ತೈಲವನ್ನು ಕೂಡ ಅವರು ಹಾಕಿ ತರ್ಪಣವನ್ನು ಕೊಡ್ತಾರೆ. ಆಮೇಲೆ ಉಚ್ಚಿಷ್ಯತ್ ಪಿಂಡ ಅನ್ನೋದು ಇನ್ನೊಂದಿದೆ, ಆ ಒಂದು ಪಿಂಡವನ್ನು ಅವರು ಕೊಡ್ತಾರೆ. ಆಮೇಲೆ ಎಲ್ಲರಿಗೂ ಕೂಡ ಭೂರಿ ಭೋಜನ, ಅವತ್ತಿನ ದಿನ ಎಲ್ಲ ಹೆಚ್ಚಿನ ಮಟ್ಟದ ಭೂರಿ ಭೋಜನ, ಅಂದರೆ ಎಲ್ಲರೂ ಕೂಡ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ಭೂರಿ ಭೋಜನವನ್ನು ಕೂಡ, ಅಂದರೆ ಅನ್ನದಾನವನ್ನು ಮಾಡ್ತಾರೆ. ಅನ್ನದಾನ ಅಷ್ಟೇನಾ ಅಂದರೆ ಅನ್ನ ಅಂದರೆ ನಾವೆಲ್ಲ ಭೋಜನ ಮಾಡಬೇಕಾದ್ರೆ ಅವರು ಯಾರು ಹೋಸ್ಟ್ ಇರ್ತಾರೆ ಅವರು ಬಂದು ಭೂರಿ ದಕ್ಷಿಣೆಯನ್ನು, ಅಂದರೆ ಅವರ ಶಕ್ತಿಗೆ ಅನುಸಾರವಾಗಿ ಭೂರಿ ದಕ್ಷಿಣೆಯನ್ನು ಕೂಡ ಅವರು ಕೊಟ್ಟು ಕಳಿಸ್ಬೇಕು. ದಕ್ಷಿಣೆ ಕೊಡೋದು ಕೂಡ ಇನ್ನೊಂದು ಇದು. ಇನ್ನು ನಾವೆಲ್ಲ ಮನುಷ್ಯರು, ನಮಗೆಲ್ಲರಿಗೂ ಕೂಡ ಆಸೆ ಅನ್ನೋದು ಇದೆ. ನಮ್ಮೆಲ್ಲರಲ್ಲೂ ಕೂಡ ಒಬ್ಬರಲ್ಲ ಒಬ್ಬರಿಗೆ ಒಂದೊಂದು ಥರ ನೆಗೆಟಿವಿಟಿ ಅನ್ನೋದು ನಮ್ಮಲ್ಲಿದೆ. ಅದನ್ನು ವ್ಯಸನಗಳು ಅಂತ ಹೇಳಿ ನಾವು ಕರಿತೀವಿ. ಈ ವ್ಯಸನಗಳು ಯಾವುದು? ಹೆಣ್ಣು ಹಣ್ಣು ಮಣ್ಣು ಅಂತ ಹೇಳ್ಬಿಡ್ತೀವಿ. ಬರೀ ಮೂರೇ ಅಲ್ಲ, ಮೊಟ್ಟ ಮೊದಲು ಬರೋದು ಹೆಚ್ಚಿನ, ಇದೆಲ್ಲ ಬರೆದಿರೋದು ಆಗಿನ ಕಾಲಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಗಂಡಸರನ್ನು, ಹೆಂಗಸರು ಕಡಿಮೆ ಬರೆದಿದ್ದಾರೆ. ಮೊಟ್ಟ ಮೊದಲು ಸ್ತ್ರೀ ವ್ಯಸನ, ನಂತರ ದ್ಯೂತ. ಮಹಾಭಾರತದಲ್ಲಾಗಿದ್ದು ಯಾವುದು? ದ್ಯೂತ ಕ್ರೀಡೆಯನ್ನು ಹಾಡಿನೇ ಅವರು ಎಲ್ಲವನ್ನ ಕಳ್ಕೊಂಡ್ರು. ನಂತರ ಬೇಟೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಮಹಾರಾಜರುಗಳು? ಕಾಡು ಅನ್ನೋದು ಹೆಚ್ಚಾಗಿ ಇತ್ತು, ನಾಡು ಕಡಿಮೆ ಇತ್ತು, ಕಾಡು ಜಾಸ್ತಿ ಇತ್ತು. ಕಾಡಿಗೆ ಹೋಗ್ಬಿಟ್ಟು ಬೇಟೆ ಆಡಿ ಇದನ್ನು ನಾನು ಗೆದ್ದುಕೊಂಡು ಬಂದೆ. ಜೀವಂತವಾಗಿ ಹಿಡಿಬೋದು ಅಥವಾ ಪ್ರಾಣಿಯನ್ನು ಕೊಂದಾದರೂ ಸರಿ, ಚರ್ಮವನ್ನು. ಇವತ್ತಿಗೂ ಕೂಡ ನಾವು ಕೆಲವೊಂದು ಅರಮನೆಗಳಿಗೆ ಹೋದರೆ ರಾಜರು ಬೇಟೆ ಆಡಿ ತಂದಂತಹ ಚರ್ಮ ಅಥವಾ ಪ್ರಾಣಿ ಪಕ್ಷಿಗಳ ಪಿಕ್ಚರ್ಸ್ಗಳನ್ನ ಅಲ್ಲಿ ಇಟ್ಟಿದ್ದಾರೆ, ಅಥವಾ ಆ ಒರಿಜಿನಲ್ ಸತ್ತಿರೋದನ್ನು ಏನೇನೋ ಕೆಮಿಕಲೆಲ್ಲ ಹಾಕಿ ಇಟ್ಟಿರ್ತಾರೆ. ಆ ನಂತರ ಮದ್ಯ ವ್ಯಸನಿಗಳು. ಹೆಂಡ ಬೇಕೇ ಬೇಕು, ಹೆಂಡ ಇಲ್ಲಿ ಕುಡಿದೇ ಹೋದರೆ ನಿದ್ದೆ ಬರಲ್ಲ. ಹಿಂದಿನ ಕಾಲದಲ್ಲಿ ಮದ್ಯವನ್ನು ಯಾವ ರೀತಿ ಸೇವಿಸ್ತಾ ಇದ್ರು ಅಂದರೆ ಅದು ಕೇವಲ ರಾತ್ರಿ ಹೊತ್ತಿಗೆ ಮಾತ್ರ ಸೀಮಿತ ಆಗಿತ್ತು. ಇವತ್ತಿನ ದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಹಿಂದಿನ ಕಾಲದಲ್ಲಿ ಬರೀ ಗಂಡಸರು ಮಾತ್ರ ಕುಡಿತಿದ್ರು, ಹೇಳ್ದೆ ಕೇಳದೆ ಹೋಗ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟು ಕುಡ್ಕೊಬರ್ತಿದ್ರು. ಈಗ ರಾಜಾರೋಷವಾಗಿ ಗಂಡು ಹೆಣ್ಣು ಇಬ್ಬರು ಕುಡಿತಾರೆ. ಯಾರಾದರೂ ಹೆಂಡ ತಗೊಳ್ಳಿಲ್ಲ, ಮದ್ಯ ಸೇವಿಸಲಿಲ್ಲ ಅಂದರೆ ಅವರು ನಾಲಾಯಕ, ಔಟ್ಡೇಟೆಡ್. ಒಂದೇ ವರ್ಡು, ಔಟ್ಡೇಟೆಡ್. ನೀನು ಯಾವ ಕಾಲದಲ್ಲಿ ಇದೆಯಾ, ಯಾವ ಜಮಾನದಲ್ಲಿ ಇದೆಯಾ ಅಂತ ಹೇಳ್ತಾರೆ. ಮದ್ಯ ಅನ್ನೋದು ಹಾಸು ಹೊಕ್ಕಾಗಿದೆ. ಮದ್ಯ ಆಗಲಿ, ಮದ್ಯವನ್ನು ಉಪಯೋಗಿಸಿದ್ದಾಗಲಿ ನಾವುಗಳು ತಗೊಳ್ಳೇಬಾರ್ದು ಅಂತ ನಮ್ಮ ಥಿಯೋಸಫಿಯಲ್ಲಿ ಹೇಳ್ತಾರೆ. ಮದ್ಯ ವ್ಯಸನಿಗಳು ಇದ್ದಾರೆ. ಇನ್ನು ಕೆಲವರು ಮಾತಾಡಿದ್ರೆ ಸಾಕು, ಕಟ್ಟುನುಡಿ ಬಾಯಿಂದ ಬರ್ತಾ ಇರುತ್ತೆ. ಗನ್ ತೊಗೊಂಡು ಹೊಡಿಯೋ ಅವಶ್ಯಕತೆಯೇ ಇಲ್ಲ, ಬಾಯಲ್ಲೇ ಸಾಯಿಸ್ಬಿಡ್ಬೋದು, ಅಷ್ಟು ಕಟ್ಟುನುಡಿಯನ್ನು ನುಡಿತಾರೆ. ಇನ್ನೊಂದು ಮಿತಿಮೀರಿದ ದಂಡನೆಯನ್ನು ಹಿಂದಿನ ಕಾಲದಲ್ಲಿ ಕೊಡ್ತಾಯಿದ್ರು. ಯಾರೋ ಒಂದು ತಪ್ಪನ್ನು ಮಾಡಿದರೆ ಏನು ಮಾಡಬೇಕು? ಅವನಿಗೆ ಎಷ್ಟು ಕೊಡಬೇಕೋ ಅಷ್ಟು ಶಿಕ್ಷಣೆಯನ್ನು ಕೊಡಬೇಕು. ಅವನ್ನ ಮರಕ್ಕೆ ಕಟ್ಟಾಕು, ಅವ್ನ ಬಟ್ಟೆ ಬಿಚ್ಚು, ಒಂದು ದೊಡ್ಡದು ಇದನ್ನು ಬೆಲ್ಟ್ ತಗೋ, ಚರ್ಮದ್ದು, ಅವ್ನಿಗೆ ಹಿಡ್ಕೊಂಡು ಹೊಡಿ. ಇದು ಮಿತಿಮೀರಿದ ದಂಡನೆ. ಈ ಒಂದು ದಂಡನೆಯನ್ನು ವಿಧಿಸೋದು ಕೂಡ ತಪ್ಪು. ಇನ್ನೊಂದು ಅರ್ಥ ಸಂದೂಷಣ ಅಂತ ಹೇಳ್ತಾರೆ. ಅದನ್ನು ಸ್ಪ್ಲಿಂಡೆತ್ ಲಿಫ್ಟ್ ಡಿಫೈಲಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಇನ್ನೊಂದು ರೀತಿಯ ದಂಡನೆಯನ್ನು ಅವರು ಕೊಡ್ತಾಯಿದ್ರು. ಇದು ಎಲ್ಲ ಮಾಡಿದ್ರೂ ಕೂಡ ಮನುಷ್ಯ ಹೆಂಗಿದ್ದಾನೆ? ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ, ಹಾಗೇ ಇದ್ದಾನೆ. ಇದು ನಮ್ಮ ಮಾನವನ ದಂಡನೆ ಎಲ್ಲ ಆದಮೇಲೆ ಇನ್ನು ಪ್ರಕೃತಿಯನ್ನು ನಾವು ತೆಗೆದುಕೊಳ್ಳೋಣ. ಪ್ರಕೃತಿನಲ್ಲಿ ಏನಿದೆ? ಪ್ರಕೃತಿನಲ್ಲಿರೋದನ್ನು ಕೂಡ ಏಳನೇನೆ. ಯಾವುದು ಅಂತಂದರೆ ವ್ಯಕ್ತ ಪ್ರಪಂಚ, ಫಿಸಿಕಲ್. ಈ ಭೌತಿಕ ಪ್ರಪಂಚ ಏನಿದೆ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ, ಕಲ್ಲು ಮಣ್ಣು ಇಟ್ಟಿಗೆ ಗಾರೆ ಸಿಮೆಂಟು ಎಲ್ಲ ಏನೆಲ್ಲ ಇದೆ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ ಇದೆ. ಇದು ವ್ಯಕ್ತ ಪ್ರಪಂಚ. ಇನ್ನು ನೆಕ್ಸ್ಟು ಅಂದರೆ ಈ ಭೌತಿಕ ಸ್ಥೂಲ ಪ್ರಪಂಚ ಇನ್ನೊಂದು ಆದರೆ, ಇನ್ನು ಕಾಸ್ಮಿಕ್ ಅಥವಾ ಆಸ್ಟ್ರಲ್ ಲೈಟ್, ಆಸ್ಟ್ರಲ್ ಅಂತ ಹೇಳ್ತಾರೆ. ಅದನ್ನು ಜಲ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಮೆಂಟಲ್, ಅದನ್ನು ವಾಯು ಅಂತಲೂ ಹೇಳ್ತಾರೆ, ಜೀವ ಅಂತ ಕೂಡ ಹೇಳಿ ಕರೀತಾರೆ. ನೆಕ್ಸ್ಟು ಕಾಮ,
ಅದನ್ನು ಬುದ್ಧಿಕ್ ಅಥವಾ ತೇಜಸ್ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಅಗ್ನಿ ಅನ್ನೋದು ಒಳಗೊಂಡಿದೆ. ಆಮೇಲೆ ಆತ್ಮಿಕ್ ಅಂದರೆ ಆಕಾಶ. ಇಲ್ಲಿ ಥರ್ಡ್ ಲೋಗಾಸಿಂದ ಇದೆಲ್ಲವೂ ಕೂಡ ಬಂದಿರುತ್ತೆ, ಅದರಲ್ಲಿ ಡೆವಲಪ್ ಆಗುತ್ತೆ. ಆತ್ಮಿಕ ಆದಮೇಲೆ ಅನುಪಾದಕ ಲೋಕ, ಅಲ್ಲಿ ಚೈತನ್ಯ, ಇದು ಸೆಕೆಂಡ್ ಲೋಗಸಿಂದ ಬರುತ್ತೆ. ನೆಕ್ಸ್ಟು ಆದಿಲೋಕದಲ್ಲಿ ಹಿರಣ್ಯಗರ್ಭ, ಫಸ್ಟ್ ಲೋಗಾಸ್ ಇರೋದೇ ಹಿರಣ್ಯಗರ್ಭ. ಆದಿಲೋಕ ಅನುಪಾದಕ ಲೋಕ ನಮಗೆ ಹೆಚ್ಚಾಗಿ ತಿಳಿದಿಲ್ಲ. ಆತ್ಮ, ಬುದ್ಧಿ, ಮನಸ್, ಆಸ್ಟ್ರಲ್, ಫಿಸಿಕಲ್, ಈ 5 ಲೋಕದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ನಾವು ಸದಾಕಾಲ ಕೆಲಸ ಮಾಡೋದು ಸ್ಥೂಲ ಶರೀರ, ಪ್ರಾಣಮಯ ಕೋಶ, ಆಮೇಲೆ ಆಸ್ಟ್ರಲ್ ಬಾಡಿ, ಕಾಮಲೋಕ ಮತ್ತು ಕೆಳ ಮನಸ್ಸು, ಇದನ್ನು ಲೋಯರ್ ಕ್ವಾಡ್ರಿನರಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ನಾವು ಪ್ರತಿನಿತ್ಯ ಪ್ರತಿಕ್ಷಣ ನಾವು ಕೆಲಸ ಮಾಡೋದು, ಉಪಯೋಗಿಸೋದು ಇದು. ನಮ್ಮ ಮನಸ್ಸು ಚೆನ್ನಾಗಿದ್ದು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಅಂದಾಗ ಹೈಯರ್ ಟ್ರಯಾಡ್ ಅಂತ ಹೇಳಿ ಕರೀತಾರೆ. ಅಂದರೆ ಉನ್ನತ ಮನಸ್ಸು, ಬುದ್ಧಿ ಮತ್ತು ಆತ್ಮಲೋಕದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಡಿವೈನ್ ಆ್ಯಂಡ್ ಫಾರ್ಮ್ಲೆಸ್ ವರ್ಲ್ಡ್ ಅನ್ನೋದು ಏನಿದೆ ಅದು ಕಾನ್ಷಿಯಸ್ನೆಸ್ಸಲ್ಲಿದೆ. ಇದು ಎಲ್ಲಿದೆ? ಡಿಸ್ಕ್ರಿಮಿನೇಷನ್ ಪವರ್ ಅನ್ನೋದು ಬುದ್ಧಿಯಲ್ಲಿದೆ. ಇನ್ನು ಮಹತ್ ಅನ್ನೋದು ಮೈಂಡ್ ಲೋಕದಲ್ಲಿದೆ. ಇನ್ನು ವಿಲ್ ಪವರ್ ಎಲ್ಲನೂ ಎಲ್ಲಿಂದ ಬರುತ್ತೆ ಅಂತಂದರೆ ಕಾಮಲೋಕದಲ್ಲಿ ಇರುತ್ತೆ. ಅಲ್ಲಿಂದನೇ ನಾವು ಇದನ್ನೆಲ್ಲವನ್ನು ಕೂಡ ನಾವು ಮಾಡಬೇಕು. ಹೋದ್ಸಲಿ ನಾವು ಸೂರ್ಯನ ಬಗ್ಗೆ ತಿಳ್ಕೊಂಡ್ವಿ. ಸೂರ್ಯ ರಥದಲ್ಲಿ ಬರ್ತಾನೆ. ಅವನ ರಥ ಎಷ್ಟು ಕುದುರೆಗಳಿಂದ ಆಗಿದೆ? 7 ಕುದುರೆಗಳಿಂದ ಆಗಿದೆ. ಸೂರ್ಯ ಕೂಡ 7 ಸಪ್ತ ಕುದುರೆಗಳನ್ನು ಹೊಂದಿದ್ದಾನೆ. ಸಪ್ತ ಕುದುರೆಗಳು ಕೂಡ ಬಿಳಿಯ ಬಣ್ಣದ್ದು ಆಗಿದೆ. ಮೊಟ್ಟ ಮೊದಲ ಕುದುರೆಯ ಹೆಸರು ಗಾಯತ್ರಿ, ಬೃಹತಿ, ಉಷಿತ್, ಜಗತಿ, ತಿಷ್ಟುಭ, ಅನುಷ್ಟುಭ ಮತ್ತು ಪಂಕ್ತಿ ಅಂತ ಹೇಳ್ತಾರೆ. ಇನ್ನು ವಾಯುವನ್ನು ತೆಗೆದುಕೊಂಡ್ರೆ ವಾಯುವಿನಲ್ಲೂ ಕೂಡ ಸಪ್ತತೆ ಅನ್ನೋದು ಇದೆ. ಆವಾಹ, ಪ್ರವಾಹ, ವಿವಾಹ, ಪರವಾಹ, ಉದ್ವಾಹ, ಸಂವಾಹ, ಪರಿವಾಹ. ನಾವು ಕೇಳಿಸ್ಕೊಂಡೇ ಇಲ್ಲ ಇದನ್ನು. ವಾಯುವಿನಲ್ಲಿ ಇಷ್ಟು ಕೂಡ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ನಾವೆಲ್ಲ ಸಂಗೀತವನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀವಿ, ಪ್ರಾರಂಭ ಮಾಡ್ತೀವಿ. ಸಪ್ತ ಸ್ವರ ಸ, ರಿ, ಗ, ಮ, ಪ, ಧ, ನಿ. ಇದನ್ನು ವೆಸ್ಟರ್ನ್ ಲ್ಯಾಂಗ್ವೇಜಲ್ಲೂ ಕೂಡ 7 ಇರೋದು. ಈ ಸಪ್ತ ಸ್ವರ ಬಿಟ್ಟು ಇನ್ಯಾವುದಾದ್ರೂ ಸ್ವರ ಇದೆಯಾ? ನೀವೇ ಪ್ರಯತ್ನ ಪಟ್ಟು ನೋಡಿ ಅಥವಾ ಯೋಚನೆ ಮಾಡಿ ನೋಡಿ. ಯಾರಾದರೂ ಎಲ್ಲಾದರೂ ಓದಿದ್ದೀರಾ? ಯಾರಾದರೂ ಬರೆದಿದ್ದಾರಾ? ಯಾರಾದರೂ ಕೇಳಿಸ್ಕೊಂಡಿದ್ದೀರಾ ಅಂದರೆ ಇಲ್ಲ. ಈ ಸಪ್ತ ಸ್ವರದಿಂದಲೇ ನಾದ ಅನ್ನೋದು ಹೊರಹೊಮ್ಮಿದೆ. ಈ ಪ್ರಪಂಚ ಯಾವುದರಿಂದ ಆಯಿತು ಅಂದರೆ ನಾದದಿಂದಲೇ. ಅದು ಯಾವ ನಾದ? ಇವಾಗ ನಮಗೆ ಕೊಟ್ಟಿರೋ ನಾದ ಯಾವುದು? ಓಂಕಾರದಲ್ಲಿ ಅದು ಸುತ್ತುತ್ತಾ ಇದೆ. ಈ ನಾದದಿಂದನೇ ಪ್ರಪಂಚ ಅನ್ನೋದು ಆಗಿದೆ. ನಮಗೆಲ್ಲ ಕಾಲ ವ್ಯತ್ಯಾಸ ಆಗ್ತಾ ಇದೆ. ಬೇಸಿಗೆ ಕಾಲ ಮುಗೀತಾ ಇದೆ. ನೆಕ್ಸ್ಟ್ ಯಾವ ಕಾಲ ಬರುತ್ತೆ? ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ಏನು ಉಂಟಾಗತ್ತೆ? ರೈನ್ಬೋ, ಕಾಮನ ಬಿಲ್ಲು. ಕಾಮನ ಬಿಲ್ನಲ್ಲಿ ಎಷ್ಟು ಬಣ್ಣಗಳಿದೆ? 7 ಬಣ್ಣ. ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಮಾಡಿಬಿಟ್ಟಿದ್ದಾರೆ. ಇದನ್ನು ಇಂಗ್ಲೀಷ್ನಲ್ಲಿ ವಿಬ್ ಗಯಾರ್ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ನೇರಳೆ ಬಣ್ಣ, ಊದಾ ಬಣ್ಣ, ನೀಲಿ ಬಣ್ಣ, ಹಸಿರು ಬಣ್ಣ, ಅರಿಶಿನ ಬಣ್ಣ, ಕೇಸರಿ ಬಣ್ಣ ಮತ್ತು ಕೆಂಪು ಬಣ್ಣ. ಇದಿಷ್ಟರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಮನ್ ಬಿಲ್ ಹಿಂಗಿರೋದು ಯಾರಾದರೂ ನೋಡಿದ್ದೀರಾ? ಯಾವಾಗಲೂ ಕೂಡ ಅದು ಅರ್ಧ ಕಮಾನಿನ ರೂಪದಲ್ಲೇ ಅದು ಹೊರಹೊಮ್ಮುತ್ತೆ. ತನಗೆ ತಾನೇ ನಾವು ಆಕಾಶಕ್ಕೆ ನಾವು ಕತ್ತೆತ್ತಿ ನೋಡಿದ ತಕ್ಷಣ ಕಾಮನ ಬಿಲ್ಲನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಪ್ರಕೃತಿ ಬಗ್ಗೆ ನಾವು ನೋಡೋದೇ ಆದರೆ ಪ್ರಕೃತಿನಲ್ಲಿ ತನ್ಮಾತ್ರೆ ಅನ್ನೋದು ಕೂಡ ಇದೆ. ತನ್ಮಾತ್ರೆ 7 ತನ್ಮಾತ್ರೆಗಳು ಇದ್ದಾವೆ. 7 ನಮಗೆ ಇಂದ್ರಿಯಗಳು ಕೂಡ ಇದ್ದಾವೆ. ಮೊಟ್ಟ ಮೊದಲು ಬಂದಿರೋದು ಯಾವುದು? ಬಾರ ಸಮಾಜ ಪೂಜೆಯಲ್ಲೂ ನಾವು ಹೇಳ್ತೀವಲ್ಲ, ಅದು ಪ್ರಾಣಗಳು. ಶಬ್ದ ಸ್ಪರ್ಶ ರೂಪ ರಸಗಂಧಾಮೇ ಶುದ್ಧ್ಯಂತ. ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದ ಸ್ಪರ್ಶ ರೂಪ ರಸ ಚೆನ್ನಾಗಿ ನಮಗೆ ಗೊತ್ತಿದೆ. ಈಗ ಗಂಧ
ಈಗ ಡೆವಲಪ್ ಆಗ್ತಾ ಇದೆ. ಸ್ಮೆಲ್ ನೋಡಿಬಿಟ್ಟು ಅಡುಗೆ ಹೇಗಿದೆ ಅಂತ ನಾವು ಹೇಳ್ತೀವಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಈಗ ಅದು ಡೆವಲಪ್ ಆಗಬೇಕು. ಕೆಲವ್ರು ಹೇಳ್ತಾರೆ ನನ್ನ ಮೂಗಿಗೆ ನನಗೆ ಗೊತ್ತಾಗಲ್ಲ, ನನ್ನ ನಾಲ್ಗೆಗೆ ರುಚಿ ಗೊತ್ತಾಗಲ್ಲ ಅಂದರೆ ಅವರಲ್ಲಿ ಆ ಒಂದು ತನ್ಮಾತ್ರೆ ಅನ್ನೋದು ಡೆವಲಪ್ ಆಗಬೇಕು. ಇವಾಗ ನಮ್ಮ ಬುದ್ಧಿಯಲ್ಲಿ ಯಾವುದು ಬೆಳೀತಾ ಇದೆ, ಇಂಟೆಲಿಜೆನ್ಸ್ ಅನ್ನೋದು ಬೆಳಿಬೇಕು, ಅಥವಾ ಅಂತರ್ಬೋಧೆ ಅನ್ನೋದು ಕೂಡ ನಮ್ಮಲ್ಲಿ ಬೆಳಿಬೇಕು. ಅಂತರ್ಬೋಧೆಯು ಕೂಡ ನಮ್ಮಲ್ಲಿ ಬೆಳೆದ ನಂತರ ಆಧ್ಯಾತ್ಮಿಕತೆ ಅನ್ನೋದು ತನಗೆ ತಾನೇ ಬರುತ್ತೆ. ಇನ್ನು 7 ತತ್ವಗಳು ಅನ್ನೋದು ಕೂಡ ಇದೆ. ಪೃಥ್ವಿ ತತ್ವ, ಆಪಸ್ ತತ್ವ ಅಥವಾ ಜಲತತ್ವ, ಅಗ್ನಿ ತತ್ವ ಮತ್ತು ವಾಯು ತತ್ವ ಅನ್ನೋದು ಕೂಡ ಹೇಳ್ತಾರೆ. ಆಮೇಲೆ ಎಲಿಮೆಂಟಲ್ಸ್ ಅಂತ ಅಂದ್ಬಿಟ್ಟು ಕೂಡ ಅವರು ಅದನ್ನು ಹೇಳ್ತಾರೆ. ಇದು ಅಲ್ಲದಲೇ ಅನುಪಾದಕ ತತ್ವ ಅಂದರೆ ಅದು ಚೇತನ, ಅದನ್ನು ಪೇರೆಂಟ್ಲೆಸ್ ವಿತ್ ರಿಗಾರ್ಡ್ ಟು ಇಂಡಿವಿಜುವಲೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ಇದು ಸೆಕೆಂಡ್ ಲೋಗಾಸ್ ಮಾಡುತ್ತೆ. ನೆಕ್ಸ್ಟು ಆದಿ ತತ್ವ, ಅದು ಅವ್ಯಕ್ತತೆಯಿಂದ ಜನಿಸಿದ್ದು ಅಥವಾ ಹಿರಣ್ಯ ಗರ್ಭದಿಂದ ಬಂದಿರುವಂಥ ತತ್ವ ಮೊಟ್ಟ ಮೊದಲನೇದು. ಎರಡನೇದು ಅನುಪಾದಕ, ಮೂರನೇದು ಎಲಿಮೆಂಟಲ್ಸ್ ಅಂತ ಆಗುತ್ತೆ ಅಥವಾ ಸಬ್ ಈಥರಿಕ್ ಅಂತ ಹೇಳ್ತಾರೆ. ಅದು ಥರ್ಡ್ ಲೋಗಾಸಿಂದ ಬಂದಿದ್ದು. ಫೈರ್, ಏರ್, ವಾಟರ್ ಅನ್ನೋದು ಇದಿಷ್ಟರಲ್ಲಿ ಬಂದಿದೆ. ಇನ್ನು ನಾವೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಲಿಕ್ಕೆ ಮುಂಚೆ ನಾವೊಂದು ಮಂತ್ರವನ್ನು ಜಪಿಸ್ತೀವಿ. ಅದು ಯಾವ ಮಂತ್ರ? ಸೊ ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಸಿಂಧು, ಸರಸ್ವತಿ ಮತ್ತು ಕಾವೇರಿ. ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಹರಿತಾ ಇದೆ. ಸಪ್ತ ನದಿಗಳಲ್ಲಿ ಒಂದು ನದಿ ನಮ್ಮಲ್ಲಿ ಇದೆ, ಕೃಷ್ಣಾ ನದಿ ಪಕ್ಕದಲ್ಲೇ ಇದೆ, ನಾವು ಹೋಗ್ಬೋದು. ಗಂಗಾ ಯಮುನಾ ಚೆನ್ನಾಗಿ ಹರಿತಾ ಇದೆ, ಅದರ ಮಧ್ಯದಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಕುಂಭಕೋಣಮಲ್ಲಿ ಒಂದು ಗವಿ ಅನ್ನೋ ಥರ ಇದೆ, ಒಂದು ಸ್ವಲ್ಪ ಒಳಗಡೆ ಇದೆ. ಅವರು ಹೇಳ್ತಾರೆ ಸರಸ್ವತಿ ನದಿ ಅಲ್ಲಿ ಇಳಿದು ಇಲ್ಲಿ ಗುಪ್ತವಾಗಿ ಇಲ್ಲಿ ತನಕ ಬರ್ತಾಳೆ ಅಂತಂದ್ಬಿಟ್ಟು ಒಂದು ಪ್ರತೀತಿ ಇದೆ. ಅದು ಕುಂಭಕೋಣಂನಲ್ಲಿ ಇದೆ, ಆ ಜಾಗವನ್ನು ನಾನು ನೋಡಿದ್ದೀನಿ. ಇನ್ನು ಸಿಂಧೂ ನದಿ ಎಲ್ಲಿದೆ ಅಂತಂದರೆ ಕೈಲಾಸ ಮಾನಸ ಪರ್ವತದಲ್ಲಿ ಮೇಲ್ಗಡೆಯಿಂದ ಪ್ರಾರಂಭವಾಗುತ್ತೆ. ಅತ್ಯಂತ ಶುದ್ಧತೆಯನ್ನು ಅದು ಹೊಂದಿದೆ. ಗಂಗಾ ನದಿಯ ಪ್ರಾರಂಭ ಆಗೋದು ಎಲ್ಲಿ ಅಂದರೆ ಗೋಮುಖ ಅಂತ ಹೇಳ್ತಾರೆ. ಗಂಗೆ ಹರ್ಕೊಂಡು ಬಂದಿರೋದು ನಾನು ನೋಡಿದ್ದೀನಿ. ಆ ಪರ್ವತದಲ್ಲಿ ಪ್ರಾರಂಭ ಆಗಿ ಅದು ಕಲ್ಕಟ್ಟಾನಲ್ಲಿ ಅದು ಬೇ ಆಫ್ ಬೆಂಗಾಲಲ್ಲಿ ಅದು ಹೋಗ್ಬಿಟ್ಟು ಮರ್ಜ್ ಆಗುತ್ತೆ. ಅನೇಕರು ನೋಡಿರ್ಬೋದು ರಾಮತೇರಿ ಗಂಗಾ ಮೈಲಿ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಅವರು ಅದನ್ನು ಡೈರೆಕ್ಟ್ ಮಾಡಿ ನಮಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂದರೆ ಅದನ್ನು ಅಶುದ್ಧ ಮಾಡಬೇಡಿ. ಗಂಗಾ ಜಲನ ನಾವು ಮರಣಕಾಲದಲ್ಲೂ ನಾವು ಬಾಯಿಗೆ ಯಾವ ನೀರನ್ನು ಕೊಡ್ತೀವಿ? ಗಂಗಾ ಜಲವನ್ನೇ ಕೊಡ್ತೀವಿ. ಅದು ಅಷ್ಟೊಂದು ಪವಿತ್ರತೆಯನ್ನು ಅದು ಹೊಂದಿದೆ. ಪವಿತ್ರವಾದ ಜಲ, ಅದು ಯಾವತ್ತಿಗೂ ಕೂಡ ಪಾಚಿ ಕಟ್ಟಲ್ಲ. ಇವತ್ತಿನ ದಿನ ನಾವು ಅದನ್ನು ಎಷ್ಟು ಕಲುಷಿತ ಮಾಡಿದ್ದೀವಿ ಅಂದರೆ ಗಂಗೆಯಲ್ಲೂ ಕೂಡ ಪಾಚಿ ಕಟ್ಟೋ ರೀತಿ ನಾವು ಅದನ್ನು ಕಲುಷಿತ ಮಾಡಿ ಇಟ್ಬಿಟ್ಟಿದ್ದೀವಿ. ಇದರ ಅವಶ್ಯಕತೆ ಇಲ್ಲ. ಇನ್ನು ಸಪ್ತ ಸಾಗರಗಳು ಕೂಡ ಇದೆ. ಸಪ್ತ ನದಿಗಳೇ ಅಷ್ಟೇ ಅಲ್ಲ, ಸಪ್ತ ಸಾಗರ ಕೂಡ ಇದೆ. ಅದೇ ಯಾವುದು ಸಾಗರ ಅಂದರೆ ಲವಣ, ಇಕ್ಷು, ಸುರ ಅಂದರೆ ಮದ್ಯ, ಸರ್ಪೀಸ್ ಅಂದರೆ ತುಪ್ಪ, ದಧಿ, ಜಲ ಮತ್ತು ಕಡಲು ಅಂತ ಹೇಳಿ ಸಪ್ತ ಸಾಗರಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಇಷ್ಟೇನಾ? ಸಾಗರ ಅಷ್ಟೇನಾ ಅಂದರೆ ಇಲ್ಲ. ಸಪ್ತ ಪರ್ವತಗಳು ಕೂಡ ಇದೆ. ಸಪ್ತ ಪರ್ವತಗಳು, ದೊಡ್ಡ ದೊಡ್ಡ ಪರ್ವತ ಇದೆ. ಹಿಮಾಲಯ ಪರ್ವತ ಒಂದೇ ಅಲ್ಲ. ಆವಾಗ ಏನು ಹೇಳ್ತಾರೆ ಅಂತಂದರೆ ಸಾಲ್ಯವಂತ, ಗಂಧಮಾದನ. ನೀವೆಲ್ಲ ಮಹಾಭಾರತ ರಾಮಾಯಣ ಓದಿದ್ರೆ ಇದೆಲ್ಲ ಹೆಸರುಗಳನ್ನ ನೀವು ನೋಡಿರ್ತೀರ. ಇನ್ನು ನೆಕ್ಸ್ಟ್ ಮೂರನೇದು ಯಾವುದು ಅಂತಂದರೆ ಕೈಲಾಸ ಪರ್ವತ. ಇದು ಇಡೀ ಪ್ರಪಂಚದ ಸೆಂಟ್ರ್ ಪಾಯಿಂಟ್ ಅಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಇನ್ನೊಂದು ಗುಪ್ತವಾಗಿರುವಂತಹ ದೇವಸ್ಥಾನ ತಮಿಳುನಾಡಿನಲ್ಲಿ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಒಂದು ಪೋಲ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ ನಟರಾಜನ ದೇವಸ್ಥಾನದಲ್ಲಿ. ಆಮೇಲೆ ನಿಷಾದ, ಯಾವುದೋ ದೇವಸ್ಥಾನ? ಚಿದಂಬರಂ ರಹಸ್ಯ ಅಂತ ಹೇಳ್ತೀವಲ್ಲ, ಅದು ಕೂಡ ಒಂದು ಪಾಯಿಂಟ್, ಸೆಂಟ್ರ್ ಪಾಯಿಂಟ್ ಭೂಮಿಗೆ ಅಂತ ಹೇಳ್ತಾರೆ. ಕೈಲಾಸ ಒಂದಾದರೆ ಚಿದಂಬರಂ. 4ನೇ ಪರ್ವತ ನಿಷಾದ. ಮಂದಾರಗಿರಿನ ನಾವು ಅನೇಕರು ಕೇಳಿಸ್ಕೊಂಡಿದ್ದೀವಿ. ಮಂದಾರಗಿರಿ ಪರ್ವತ. ಇನ್ನು ನೀಲಗಿರಿ ಪರ್ವತ ನಮ್ಮಲ್ಲೇ ಹತ್ತಿರದಲ್ಲೇ ಇದೆ. ಊಟಿ ಕೊಡೈಕೆನಾಲ್ ಮಧ್ಯದಲ್ಲೇ ನಾನು ನೀಲಗಿರಿ ಪರ್ವತದಲ್ಲಿ ಹೋಗಿ ನೋಡ್ಬೋದು. ನೀಲಗಿರಿ ಪರ್ವತದಲ್ಲಿ ಯಾವ ಮಹಾತ್ಮರು ನೆಲೆಸಿದ್ದಾರೆ? ಅಗಸ್ತ್ಯರು. ನೀಲಗಿರಿ ಪರ್ವತದಲ್ಲಿ ಇವತ್ತಿಗೂ ಕೂಡ
ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ನಂತರ ಹೇಮಂತ ಪರ್ವತ, ಈ ರೀತಿ 7 ಹೇಮಂತ ಪರ್ವತಕ್ಕೆ ಹೋಗಿದ್ವಿ ಅಂತಂದ್ಬಿಟ್ಟು ಎಲ್ಲ ನೀವು ಹಳೆಯ ಗ್ರಂಥಗಳನ್ನ ತೆಗೆದುಕೊಂಡು ರಾಮಾಯಣ ಮಹಾಭಾರತಗಳನ್ನ ನೀವು ಓದಿದ್ದೆ ಆದರೆ ಈ ಎಲ್ಲ ಪರ್ವತಗಳ ಹೆಸರು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಬರುತ್ತೆ. ಇನ್ನು 7 ದ್ವೀಪಗಳು ಕೂಡ ಇದೆ, ಐಲ್ಯಾಂಡ್ಗಳು ಇದೆ. ಅದು ಯಾವುದು ಅಂದರೆ ಜಂಬೂ ದ್ವೀಪೆ, ಭರತಖಂಡೆ, ಭರತವರ್ಷೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇ ಬರೋದೇನೆ ಜಂಬೂ ದ್ವೀಪ. ಆಮೇಲೆ ಪ್ಲಕ್ಷ ಅನ್ನೋದು ಇನ್ನೊಂದು ದ್ವೀಪ, ಕುಶ ಅನ್ನೋದು ಒಂದು ದ್ವೀಪ, ಕೌಂಚ, ಸಾಕ್ಯ, ಪುಷ್ಕರ, ಶಾಲ್ಮಿಲಿ ಅನ್ನುವಂಥದ್ದು ಇಷ್ಟು ದ್ವೀಪಗಳಿದೆ. ಇದೆಲ್ಲ ಆಯಿತು. ಮನುಷ್ಯ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವ? ಅನೇಕ ಕೆಲಸಗಳನ್ನ ಸ್ವಾರ್ಥದಿಂದ ಮಾಡಿ ನರಕಕ್ಕೆ ನಾವು ಹೋಗ್ತೀವಿ. 7 ನರಕಗಳು ಇದೆ. ಕೆಟ್ಟ ಕೆಲಸ ಮಾಡಿದಾಗ ಶಾಪ ಕೊಟ್ಟಾಗ ಏನು ಹೇಳ್ತೀವಿ? ಯಾವ ನರಕ? ರೌರವ ನರಕ. ನೀನು ಅಷ್ಟು ಕೆಟ್ಟ ಕೆಲಸ ಮಾಡಿದ್ಯಾ, ನೀನು ರೌರವ ನರಕಕ್ಕೆ ಹೋಗು, ಶಾಪ. ಮಹಾರೌರವ ಅದಷ್ಟೇ ಅಲ್ಲ, ಅದಕ್ಕೆ ಮೀರಿದ್ದು ಮಹಾರೌರವ. ಆಮೇಲೆ ವೈಹ್ನಿ ನರಕ, ವೈತರಣಿ ನರಕ, ಕುಂಭಿಪಾಕ ನರಕ, ತಮ್ಮಿಶ್ರ ನರಕ ಮತ್ತು ಅದಂತ ಮಿಶ್ರ ನರಕ ಅನ್ನೋದು ಇದೆ. ನರಕದಲ್ಲೂ ಕೂಡ ಸಪ್ತತೆಯನ್ನು ನಾವು ನೋಡ್ಬೋದು. ಇನ್ನು ಪ್ರತಿಯೊಂದರಲ್ಲೂ ಕೂಡ ನಮ್ಮದು ಎವಲ್ಯೂಷನ್ ನಡಿಬೇಕಾದ್ರೆ 3 ಮೂಲಭೂತ ತತ್ವದಿಂದ ಹಾಗೆ ನಂತರ ಬಂದಿದ್ದು ಯಾವುದು ಅಂತಂದರೆ ಯಾವುದು? ಖನಿಜ ವರ್ಗ. ಆಮೇಲೆ ಸಸ್ಯದ ಹುಡ್ಕೋಣ ಅಂದ್ಕೊಂಡೆ, ಅದು ಸಿಕ್ಕಲಿಲ್ಲ. 7 ಪ್ಲ್ಯಾಂಟ್ಸು ಇದೆ, 7 ಗ್ರೇನ್ಸು ಕೂಡ ಇದೆ. ಇದು ಎಲ್ಲವೂ ಕೂಡ ಬಹಳ ಪವಿತ್ರತೆಯನ್ನು ಹೊಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ 7 ಲೋಹಗಳು ಯಾವುದು? ಲೋಹ ಅಲ್ಲ, ಲೋಹ. ಹಿಂದಿನ ಕಾಲದಲ್ಲಿ ಮದುವೆ ಮಾಡಿ ಕಳಿಸಿದಾಗ ಗಂಡನ ಮನೆಗೆ, ಖಂಡಿತ ಹೌದು, ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದಾಗ ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾ ಇರಲಿಲ್ಲ, ಕಾರ್ ಕೊಡ್ತಾ ಇರಲಿಲ್ಲ, ಮನೆ ಕೊಡ್ತಾ ಇರಲಿಲ್ಲ, ಸೈಟ್ ಕೊಡ್ತಾ ಇರಲಿಲ್ಲ. ಮೈ ತುಂಬ ಒಡವೆ ಹಾಕೋರು, ಹಸು ಕರುನ ಜೊತೇಲಿ ಕೊಟ್ಟು ಕಳಿಸೋರು. ಇಷ್ಟು ಹಸುನ ಹೊಡ್ಕೊಂಡು ಹೋಗೋ, ಇದು ನಿನಗೆ ಅಂತ ಹೇಳಿ ಕಳಿಸೋರು. ಇದು 2 ಮಸ್ಟ್. ಈಗಿನ ಕಾಲದಲ್ಲಿ ನಾನು ಇಷ್ಟು ಕೊಟ್ಟೆ, ಪ್ರದರ್ಶನಕ್ಕಿಟ್ಟೆ, ಇದೆಲ್ಲ ಇಲ್ಲ. ಪಾತ್ರೆ ದಬ್ರಿ ಎಲ್ಲ ಏನೂ ಇಲ್ಲ. ಫ್ರಿಜ್ಜು ಇದು ಕೊಡಬೇಕು, ಫುಲ್ ಸೆಟ್ ಕೊಡಬೇಕು, ನಿಮ್ಮ ಮನೇಲಿರೋ ಸೋಫಾ ಕೂಡ ನಾನು ತಂದಿರೋದೆ ಅಂತ ಹೇಳೋಕ್ಕೆ ಇವೆಲ್ಲ ಏನೂ ಕೊಟ್ಟು ಕಳಿಸ್ತಾ ಇರಲಿಲ್ಲ. ಈ 7 ಲೋಹಗಳು ಯಾವುದು ಅಂದರೆ ಮೊಟ್ಟ ಮೊದಲು ಬರೋದು ಚಿನ್ನ. ಆದಷ್ಟು ನಾವು ಹೆಚ್ಚು ಚಿನ್ನವನ್ನು ಮೈ ಮೇಲೆ ಹಾಕ್ಕೊಂಡಿರಬೇಕು ಅಂತ ಕೂಡ ಹೇಳ್ತಾರೆ. ನಂತರ ಬರೋದು ಬೆಳ್ಳಿ. ಹಿಂದಿನ ಕಾಲದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳು ಕೂಡ ಬೆಳ್ಳಿಯಲ್ಲೇ ಆಗಿತ್ತು. ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ, ಅಂದರೆ ಮನೆತನ ಅಂತ ಏನು ಹೇಳ್ಕೊಂಡು ಬರುತ್ತೆ, ಅವ್ರು ಊಟ ಮಾಡೋ ತಟ್ಟೆ ಕೂಡ ಬೆಳ್ಳಿಯ ತಟ್ಟೆ, ಮಧ್ಯದಲ್ಲಿ ಒಂದು ಚಿನ್ನದ ಬೊಟ್ಟನ್ನು ಅವರು ಇಟ್ಟಿರ್ತಾರೆ. ಏಕೆಂದರೆ ಚಿನ್ನ ಬೆಳ್ಳಿಯಲ್ಲಿ ಬಿಸಿ ಬಿಸಿ ಆಹಾರವನ್ನು ತಿಂದು 3 ಗಂಟೆ ಅಷ್ಟೇ ಅದಕ್ಕೆ ಶಕ್ತಿ ಇರೋದು. ಆದಷ್ಟು ನಾವು ಅಡುಗೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಊಟವನ್ನು ಮಾಡಿದ್ರೆ ಅದು ನಮಗೆ ಮೈಗೆ ಹತ್ತುತ್ತೆ, ಜೀರ್ಣ ಆಗತ್ತೆ, ಡೈಜೆಸ್ಟು ಆಗುತ್ತೆ. ಅದರಲ್ಲಿ ನಾವು ಶರೀರಕ್ಕೆ ಯಾವ ಶಕ್ತಿಯನ್ನು ತೆಗೆದುಕೊಳ್ಬೇಕು, ಆಹಾರದಿಂದಲೇ ನಮಗೆ ಶಕ್ತಿ ಅನ್ನೋದು ಸಿಕ್ಕೋದು. ಈ ಆಹಾರ ನಾವು ಡೈಜೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ಬೆಳ್ಳಿಯ ತಟ್ಟೆಯಲ್ಲೇ ಊಟ ಮಾಡಬೇಕು. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಅಷ್ಟೇ, ಎಲ್ಲ ಪಾತ್ರೆ ಪಡಗಾನು ಎಲ್ಲನೂ ಕೂಡ ಬೆಳ್ಳಿಯಲ್ಲೇ ಇತ್ತು. HP ಬ್ಲಾವೆಟ್ಸ್ಕಿ ಅವರು ಆ್ಯನಿ ಬೆಸೆಂಟಿಗೆ ಮೊಟ್ಟ ಮೊದಲ ಬೋಧನೆಯನ್ನು ಕೊಟ್ಟಾಗ ಏನು ಹೇಳ್ತಾರೆ? ನಿಂದೇ ಆದಂಥ ಸೆಪರೇಟ್ ತಟ್ಟೆ, ಲೋಟ, ಸ್ಪೂನನ್ನು ಇಟ್ಕೋ, ಅದನ್ನು ಬೇರೆಯವರಿಂದ ಮುಟ್ಟಿಸಲು ಬೇಡ, ಬೇರೆಯವರು ಅದನ್ನು ಸ್ಪರ್ಶ ಮಾಡಬಾರ್ದು. ನಾವು ಅಷ್ಟೇ ನಮ್ಮ ತಟ್ಟೆಯಲ್ಲೇ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗಿದೆ. ಇವತ್ತಿನ ದಿನ ಏನಾಗಿದೆ? ಗುಂಪಲ್ಲಿ ಗೋವಿಂದ 5 ತಟ್ಟೆ ಇದೆ, 6 ತಟ್ಟೆ ಇದೆ, 4 ತಟ್ಟೆ ಇದೆ, ಅದರಲ್ಲೇ ಎಲ್ಲರೂ ಅದನ್ನೇ ತಗೋ, ಅದರಲ್ಲೇ ಬಡಿಸ್ಕೋ, ಅದನ್ನೇ ಊಟ ಮಾಡು, ಈ ರೀತಿ ಆಗೋಗಿದೆ. ಆದರೆ ನಮ್ಮದು ಒಂದು ತಟ್ಟೆ ಅಂತ ಇಟ್ಕೊಂಡು ನಮ್ಮ ತಟ್ಟೆಯಲ್ಲೇ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಅದು ಬೆಳ್ಳಿಯ ತಟ್ಟೆ ಆದರೆ ಭಾಳ ಒಳ್ಳೆಯದು. ಅದರಲ್ಲಿ ಆಹಾರ ಹಾಕಿದ ತಕ್ಷಣ, ಬಿಸಿ ಬಿಸಿ ಆಹಾರ ಹಾಕಿದ ತಕ್ಷಣ ತಟ್ಟೆ ಕೂಡ ಭಾಳ ಬಿಸಿ ಬಿಸಿ ಆಗುತ್ತೆ, ಮುಟ್ಟಕ್ಕೂ ಕಷ್ಟ.
ಆ ಒಂದು ಲೋಟ ಇಟ್ಕೊಂಡು ಕಾಫಿ ನೋಟ್ ಇನ್ನೂ ಹಾಕ್ಕೊಂಡ್ರೆ ಲೋಟ ಮುಟ್ಟಕ್ಕೂ ಕೂಡ ಕಷ್ಟ ಆಗುತ್ತೆ. ಇದು ಬೆಳ್ಳಿ. ನಂತರ ಬರೋದು ತಾಮ್ರ. ತಾಮ್ರ ಅನ್ನೋದು ಬೇಕೇ ಬೇಕು. ತಾಮ್ರದ್ದು ವೈರ್ ಇಲ್ಲದೆ ಅಂದರೆ ಕರೆಂಟು ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ತಾಮ್ರ ಚೆಂಬಲ್ಲಿ ನೀರಿಟ್ಕೊಂಡು ಆ ನೀರನ್ನು ಕುಡೀರಿ. ಓವರ್ನೈಟ್ ತಾಮ್ರ ಚೆಂಬಲ್ಲೇ ಇಡಬೇಕು, ಆವಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಇವತ್ತಿನ ದಿನ ತಾಮ್ರದ್ದೇ ಮೆಜಾರಿಟಿ ಐಟಮ್ಗಳು ಬಂದಿದೆ. ಇನ್ನು ಯಾರಿಂದ ನಿನ್ನೆ ದಿವಸ ಸಾಧ್ಯ ಆಗ್ತಾ ಇರಲಿಲ್ಲ ಅವರೆಲ್ಲ ಏನು ಕೊಂಡ್ಕೊಳ್ತಾ ಇದ್ರು ಅಂದರೆ ಕಂಚಿನ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು. ಅದನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ ಗಂಗಳ ಅಂತ ಹೇಳಿ ಕರೀತಾರೆ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಇರಲ್ಲ, ಈ ಥರ ಇರುತ್ತೆ. ಬೇಸ್ ಪ್ಲೇನ್ ಇದ್ದು ಸರ್ಫೇಸ್ ಈ ರೀತಿ ಇರುತ್ತೆ. ಅದನ್ನು ಗಂಗಳ ಅಂತ ಹೇಳಿ ಕರೀತಾರೆ. ಇವತ್ತಿನ ದಿನಕ್ಕೂ ಗಂಗಳ ಅನೇಕ ಮನೆಗಳಲ್ಲಿ ನಮಗೆ ಕಾಣ ಸಿಕ್ಕತ್ತೆ. ಅದು ಕಂಚಿನಿಂದನೇ ಮಾಡಿರ್ತಾರೆ. ಕಂಚು ಅನ್ನೋದು ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ. ಹೌದು, ಇವಾಗ ನಾವು ದೇವಸ್ಥಾನಗಳಲ್ಲೆಲ್ಲ ಹೋದರೆ ಗಂಟೆ ಕಟ್ಟಿರ್ತಾರಲ್ಲ, ಹೋದ ತಕ್ಷಣ ಗಂಟೆ ಬಾರಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಆ ಗಂಟೆ ಯಾವುದರಿಂದ ಬಂದಿರುತ್ತೆ? ಕಂಚಿನ ಗಂಟೆಯಿಂದ ಹೊರಡುವಂತಹ ನಾದ ಬಹಳ ಉತ್ತಮ ಮಟ್ಟದ್ದು ಆಗಿರುತ್ತೆ. ನಾವು ಕೆಲವರು ಕಂಚಿನ ಗಂಟೆ ಉಪಯೋಗಿಸ್ತೀವಿ, ಇನ್ನು ಕೆಲವರು ಬೆಳ್ಳಿಯ ಗಂಟೆಯನ್ನು ನಾವು ಉಪಯೋಗಿಸ್ತೀವಿ. ಕಂಚು ಮತ್ತು ಬೆಳ್ಳಿಯಿಂದ ಗಂಟೆಯನ್ನು ಮಾಡಿರ್ತಾರೆ. ಇನ್ನು ಅಡುಗೆ ಮಾಡೋದಕ್ಕೆ ಪಾತ್ರೆ ಗಿತ್ರೆಲ್ಲ ಏನಿತ್ತು, ಇವತ್ತಿನ ದಿನದ ಥರ ಸ್ಟೀಲ್ ಅನ್ನೋದು ಇನ್ನೂ ಮ್ಯಾನುಫ್ಯಾಕ್ಚರ್ ಆಗಿರಲಿಲ್ಲ. ಮನೆಗಳಲ್ಲಿ ಇರ್ತಾ ಇದ್ದಿದ್ದು ಮಣ್ಣಿನ ಮಡಿಕೆ. ಅದು ಬಿಟ್ಟರೆ ಹಿತ್ತಾಳೆ ಪಾತ್ರೆ ಆಗಲ್ಲ ಅಂದರೆ ಮಣ್ಣಿಂದೇನೆ. ಇವಾಗ ಮತ್ತೆ ಮಣ್ಣಿಂದೇನೆ ಎಲ್ಲ ಬರ್ತಾ ಇದೆ. ಹಿತ್ತಾಳೆ ಪಾತ್ರೆಯಲ್ಲೇ ಅನ್ನ ಸಾರು ಎಲ್ಲ ಮಾಡೋದು. ಹುಳಿನ ಹಾಕಲ್ಲ, ಅದಕ್ಕೆ ಕಲಾಯಿ ಹಾಕೋರು ಅಂತ ಬರೋರು. ಆ ಮಣ್ಣಿನ ಪಾತ್ರೆಗೆ ಕಲಾಯಿ ಹಾಕ್ಬಿಟ್ಟು ಹಿತ್ತಾಳೆ ಪಾತ್ರೆಗೆ ಕಲಾಯಿ ಹಾಕಿ ಹಿತ್ತಾಳೆ ಪಾತ್ರೆಯನ್ನು ನಾವು ಉಪಯೋಗಿಸ್ತಿದ್ವಿ. ಆ ನಂತರ ಬಂದಿದ್ದು ಅಲ್ಯೂಮಿನಿಯಂ ನಿನ್ನೆಯಿಂದನೂ ಅದು ಇತ್ತು. ಕಬ್ಬಣ ಅನ್ನೋದು ಇದ್ದೇ ಇದೆ. ಕಬ್ಬಣಕ್ಕೆ ಯಾರು ಏನೂ ಡ್ಯಾಮೇಜ್ ಮಾಡೋದು ಬೇಕಿಲ್ಲ. ಅದನ್ನು ಸ್ವಲ್ಪ ಮಾಯಿಶ್ಚರ್ ಇರೋ ಜಾಗದಲ್ಲಿಟ್ಟರೆ ತನಗೆ ತಾನೇ ರಸ್ಟ್ ಬಂದುಬಿಟ್ಟು ಅದು ಹೊರಟೋಗುತ್ತೆ. ಇದು ಬಟ್ ಚಿನ್ನಕ್ಕೆ ಮೊಟ್ಟ ಮೊದಲ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಸಪ್ತ ಸಾಗರನೂ ಸಪ್ತ ಇದೆ. ಮೊಟ್ಟ ಮೊದಲು ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಪಶ್ಚಿಮ ಸಮುದ್ರ, ಹಿಂದೂ ಮಹಾಸಾಗರ, ದಕ್ಷಿಣ ಸಮುದ್ರ, ಆರ್ಟಿಕ್ ಮಹಾಸಾಗರ ಅಂತ ಇದೆ. ಇದು ಇಷ್ಟೇನಾ? ಗ್ರಹಗಳೂ ಇದೆ, ಸಪ್ತ ಗ್ರಹಗಳು. ನಾವು ಕುಂಭಕೋಣಂಗೆ ಚೆನ್ನೈಗೆ ಹೋದಾಗ ನಾವೇನೆಲ್ಲ ಮಾಡ್ಕೊಂಬರ್ತೀವಿ, ಅಷ್ಟು ಸಪ್ತ ಗ್ರಹಗಳನ್ನ ಒಂದ್ಸಲ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ಬಿಟ್ಟು ನಮ್ಮಲ್ಲಿ ಏನೇನು ಲ್ಯಾಕ್ಯುನಾ ಇದೆ ಎಲ್ಲವನ್ನು ತೀರಿಸ್ಕೊಂಡು ಬಂದ್ಬಿಡೋಣಪ್ಪ ಅಂತ ಹೇಳಿ ಹೋಗ್ತೀವಿ. ಮೊಟ್ಟ ಮೊದಲ ಗ್ರಹ ಯಾವುದು? ಸೂರ್ಯಗ್ರಹ, ಚಂದ್ರಗ್ರಹ, ಬುಧಗ್ರಹ, ಶುಕ್ರಗ್ರಹ, ಮಂಗಳ ಗ್ರಹ, ಮಾರ್ಸ್, ಆಮೇಲೆ ಜುಪಿಟರ್ ಮತ್ತು ಶನಿ ಗ್ರಹ ಅಂತ ನಾವು ಹೇಳ್ತೀವಿ. ಇದು ಇಷ್ಟನ ಅಂತ ಅಂದರೆ ಇಲ್ಲ. ಸಪ್ತ ಲೋಕಗಳು ಇದೆ, ಸಪ್ತ ಋಷಿಗಳು ಇದ್ದಾರೆ, ಸಪ್ತ ತಲಗಳು ಇದೆ. ಸಪ್ತ ಲೋಕ ಮತ್ತು ಸಪ್ತ ತಲ. ಈ ಲೋಕ ಸಪ್ತ ನಕ್ಷತ್ರಗಳು ಕೂಡ ಇದೆ. ಈ ಈ ವಿಶ್ವದ 7 ತತ್ವಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ಪರಮಾತ್ಮ, ಮಹಾಬುದ್ಧಿ, ಮಹತ್, ವಿಶ್ವಕಾಮ, ವಿಶ್ವಚೈತನ್ಯ, ಲಿಂಗ ಶರೀರ, ಸ್ಥೂಲ ಶರೀರ ಅನ್ನೋದು ಈ ಸಪ್ತ ತತ್ವಗಳು ಕೂಡ ಇದೆ. ಪರಮಾತ್ಮ ಅಂದರೆ ಪರಮಚೇತನ ಅಥವಾ ಆತ್ಮನ ಮೂಲ, ಅತ್ಯಂತ ಶ್ರೇಷ್ಠವಾದದ್ದು. ಅದರ ನಂತರ ಬರೋದು ಮಹಾಬುದ್ಧಿ ಅಥವಾ ಆಲಯ ಅಂತ ಹೇಳ್ತಾರೆ. ಅದನ್ನು ವಿವೇಚನೆಯ ತತ್ವ ಅಂತ ಹೇಳ್ತಾರೆ, ಅಥವಾ ಬುದ್ಧಿಯ ಸಾರ್ವತ್ರಿಕ ಆಧ್ಯಾತ್ಮಿಕ ಆತ್ಮದ ಕಿರಣ ಅಂತ ಕೂಡ ಅದನ್ನು ಹೇಳ್ತಾರೆ. ಅದನ್ನು ಮಹಾಬುದ್ಧಿ. ಮಹತ್ ಅಂದರೆ ಅದು ಅತ್ಯಂತ ಶ್ರೇಷ್ಠವಾದಂತಹ ತತ್ವ, ಸಾರ್ವತ್ರಿಕ ಮನಸ್ಸು ಅಥವಾ ವಿಶ್ವ ಬುದ್ಧಿಮತ್ತೆ ಅಂತ ಹೇಳ್ತಾರೆ ಆ ಮಹಾತ್ಮೆನಲ್ಲಿ. ಯೂನಿವರ್ಸಲ್ ಮೈಂಡ್ ಅಥವಾ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತಂದ್ಬಿಟ್ಟು ಹೇಳ್ತಾರೆ. ವಿಶ್ವಕಾಮ ಅಂದರೆ ಸಾರ್ವತ್ರಿಕ ಶಕ್ತಿ ಅಥವಾ ಅದು ಸಂಕಲ್ಪ ಶಕ್ತಿಯಾಗಿರುತ್ತೆ. ಇನ್ನು ವಿಶ್ವ ಚೈತನ್ಯ ಅಂದರೆ ಪ್ರಾಣ. ನಾವೆಲ್ಲ ಮರಣ ಹೊಂದ್ತೀವಿ. ಮರಣ ಹೊಂದಾಗ ನಮ್ಮಿಂದ ಹೋಗೋದು ಯಾವುದು? ಪ್ರಾಣ. ಆತ್ಮ ಆಗಿ ಜೀವ ಆಗಿ ಕನ್ವರ್ಟ್ ಆಗುತ್ತೆ. ಆತ್ಮ ಅನ್ನೋದು ನಮ್ಮಲ್ಲಿ ಇರುತ್ತೆ,
ನಾವು ಸತ್ತಾಗ ಹೋಗೋದು ನಮ್ಮಲ್ಲಿರುವಂತಹ ಪ್ರಾಣ ಹೋಗುತ್ತೆ, ಅದು ಜೀವ ಹೋಗಿರಲ್ಲ. ಜೀವ ಅನ್ನೋದು ಇದ್ದೇ ಇದೆ, ಪ್ರಾಣ ಮಾತ್ರ ಹೋಗಿ ಅದು ಜೀವ ಆಗಿ ಇರುತ್ತೆ. ಇನ್ನು ಲಿಂಗ ಶರೀರ, ಇದನ್ನೇ ಆಸ್ಟ್ರಲ್ ಲೈಟ್ ಅಂತಾರೆ. ಇದು ನಮ್ಮ ಭೂಗೋಳವನ್ನು ಅದೃಶ್ಯವಾಗಿ ಸುತ್ತುವರಿದಿದೆಯಂತೆ. ಆಸ್ಟ್ರಲ್ ಲೈಟ್ ಇಡೀ ಭೂಗೋಳವನ್ನೇ ಅದು ಅದೃಶ್ಯವಾಗಿ ಸುತ್ತುವರಿದಿದೆ. ಇನ್ನು ಸ್ಥೂಲ ಶರೀರ, ಇದೇ ನಮ್ಮ ವ್ಯಕ್ತ ಪ್ರಪಂಚ. ಇದೇ ಎಲ್ಲದಕ್ಕೂ ಕೂಡ ಇರುವಂತಹ ಒಂದು ಉಪಾಧಿ ಅಂತಂದ್ಬಿಟ್ಟು ಹೇಳ್ತಾರೆ. ಇದಿಷ್ಟು ಆದಮೇಲೆ ನಾನು ಹೇಳಿದ್ನಲ್ಲ ಲೋಕ ಮತ್ತು ತಲ ಅಂತಂದ್ಬಿಟ್ಟು, ಈ ಲೋಕ ಮತ್ತು ತಲ ಅನ್ನೋದು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಲೋಕ ಅಂತಂದರೆ ಪಾಸಿಟಿವ್ ಎನರ್ಜಿಯನ್ನು ಹೊಂದಿದೆ, ತಲ ಅನ್ನೋದು ನೆಗೆಟಿವ್ ಎನರ್ಜಿಯನ್ನು ಹೊಂದಿದೆ. ಲೋಕ ಎಂದರೆ ಆಧ್ಯಾತ್ಮಿಕತೆಯ ಮಾರ್ಗ. ಈ ಲೋಕದಲ್ಲಿ ಯಾರಿದ್ದಾರೆ ಅಂದರೆ ರಾಜಯೋಗಿಗಳಿದ್ದಾರೆ. ಯಾರು ರಾಜಯೋಗವನ್ನು ಅಭ್ಯಾಸ ಮಾಡ್ತಾರೆ ಅವರು ಈ ಲೋಕದಲ್ಲಿ ಇರ್ತಾರೆ. ಇಲ್ಲಿ ಯಜ್ಞ, ತ್ಯಾಗ, ಹವನ ಇದೆಲ್ಲವೂ ಕೂಡ ಲೋಕದಲ್ಲಿದೆ. ಇನ್ನು ತಲ ಬಂದರೆ ಇಲ್ಲಿ ಚೈತನ್ಯದ್ದಿರುತ್ತೆ. ಇದು ಊರ್ಧ್ವಮುಖ ವಿಕಾಸದಲ್ಲಿ ಅದು ಮೇಲ್ಗಡೆ ಹೋಗುತ್ತೆ. ಇನ್ನು ಅಧೋಮುಖ ಅಂದರೆ ತಲ, ಇಲ್ಲಿ ವಸ್ತು ದ್ರವ್ಯ, ಬರೀ ಮೆಟೀರಿಯಲ್ ವರ್ಲ್ಡ್ ಅದು ಇದರಲ್ಲಿ ಇರುತ್ತೆ. ಆವಾಗ ಏನಾಗುತ್ತೆ, ಮೆಟೀರಿಯಲ್ ವರ್ಲ್ಡಿಗೆ ಬಂದಾಗ ನಾವು ಮುಟ್ಟಿದ್ದೆಲ್ಲ ಚಿನ್ನ, ನಾವು ಆಧ್ಯಾತ್ಮಿಕತೆಗೆ ಹೋದಾಗ ಮುಟ್ಟಿದ್ದೆಲ್ಲ ಮಣ್ಣು. ಇಲ್ಲಿ ಬೆಳೆಯೋದು ಮೆಟೀರಿಯಲ್. ಆಸೆಗೆ ಪೂರೈಸಿದ್ರೆ ಅಲ್ಲಿ ತ್ಯಾಗದಿಂದ ನಾವು ಬೆಳಿಬೋದು. ಆಧ್ಯಾತ್ಮಿಕತೆಯಲ್ಲಿ ನಾವು ತ್ಯಾಗ ಮಾಡಿದಷ್ಟು ನಾವು ಮೇಲ್ಮಟ್ಟಕ್ಕೆ ಹೇಳ್ಕೊಂಡು ಹೋಗ್ತೀವಿ. ಇನ್ನು ಲೋಕದಲ್ಲೂ ಕೂಡ ಎರಡಿದೆ. ಒಂದು ಲೋಕ ಅಂತ ಅಂದರೆ ಅದು ಉತ್ತರ ಧ್ರುವ, ಪಾಸಿಟಿವ್ ಪೋಲ್ ಇದ್ದರೆ, ಇನ್ನು ತಲ ಅನ್ನೋದು ದಕ್ಷಿಣ ಧ್ರುವ, ಅದು ನೆಗೆಟಿವ್ ಪೋಲ್. ಈ ತಲ ಅನ್ನೋದು ಸಮತಟ್ಟಾದ ಅಂದರೆ ಕೆಳಗಡೆ ಭಾಗದ ತಳಗಡೆ ಇರುವಂಥದ್ದು, ಅದು ತಲ ಅಂತ ಹೇಳ್ತಾರೆ. ಇನ್ನು ಲೋಕದಲ್ಲಿ ಯಾವ್ಯಾವ ಲೋಕ ಇದೆ? ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪೋಲೋಕ ಮತ್ತು ಸತ್ಯಲೋಕ ಅಂತ ಹೇಳ್ತಾರೆ. ಭೂಲೋಕ ಅಂದರೆ ಭೌತಿಕ, ಮಾನವ ನಶ್ವರ. ಮಾನವ ಪರ್ಮನೆಂಟಾ? ನಶ್ವರ. ಇವತ್ತಿನ ದಿನ ಎವಲ್ಯೂಷನ್ ನಡೀತಾ ಇದೆ. ಯಾವ ಗ್ಲೋಬಲ್ ಎವಲ್ಯೂಷನ್ ನಡೀತಿದೆ? ಗ್ಲೋಬ್ ಡಿ, ಅದು ಸೆಂಟರ್ ಪಾಯಿಂಟ್ ಏನಿದೆ 4ನೇದು, 1 2 3 4 5 6 7, ಈ ಗ್ಲೋಬ್ ಡಿನಲ್ಲಿ ಆಫ್ ಎವಲ್ಯೂಷನ್ ನಡೆದೋಗಿದೆ. ಇನ್ನು ಅದು ಮುಂದಕ್ಕೆ 50% ದಾಟಿದ್ದು ಆಗೋಯ್ತು. ಇನ್ನು ಭುವರ್ಲೋಕ ಅಂದರೆ ಅದು ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದ ಲೋಕ. ಇಲ್ಲಿ ಮುನಿಗಳು, ಸಿದ್ಧರು ಎಲ್ಲರೂ ಕೂಡ ಇಲ್ಲಿ ವಾಸವಾಗಿದ್ದಾರೆ. ಇದು ಒಂದು ಸ್ಪೇಸ್ ಅಲ್ವಾ, ಈ ಲೋಕ ಅಂದರೆ ಸ್ಪೇಸ್. ಆ ಸ್ಪೇಸ್ ಎಷ್ಟಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ನಮ್ಮ ಈ ಭೂಮಿಗೂ ಸೂರ್ಯ ನಡುವೆ ಎಷ್ಟು ಜಾಗ ಇದೆ, ಅಂತರ ಇದೆ. ಅಷ್ಟು ಜಾಗವನ್ನು ಭುವರ್ಲೋಕ ಅಂತ ಕರೀತಾರೆ. ಇನ್ನು ಸುವರ್ಲೋಕ, ಇದನ್ನು ಕಾಮ ಅಂದರೆ ಸೂರ್ಯನಿಗೂ, ಸೂರ್ಯ ಕೂಡ ಒಂದು ಗ್ರಹ, ಅವನ ಸುತ್ತ ಇರೋದು ಯಾವುದು? ಆಕಾಶ. ಸೂರ್ಯನಿಗೂ ಆಕಾಶಕ್ಕೂ ನಡುವೆ ಇರೋ ಅಂತರವನ್ನು ಸುವರ್ಲೋಕ ಅಂತ ಹೇಳ್ತಾರೆ. ಇನ್ನು ಮಹರ್ಲೋಕ ಅಂದರೆ ಕೆಳಮನಸ್ಸು. ಇಲ್ಲಿ ಯಾರಿದ್ದಾರೆ ಅಂದರೆ ಭೃಗು ಮಹರ್ಷಿಗಳು ಮತ್ತು ಇತರ ಪಿತೃಗಳು ಮಹರ್ಲೋಕದಲ್ಲಿ ಇದ್ದಾರೆ. ಇನ್ನು ಜನರ್ಲೋಕ ಅಂತಂದರೆ ಇಲ್ಲಿ ಉನ್ನತ ಮನಸ್ಸು. ಈ ಉನ್ನತ ಮನಸ್ಸು ಜನಲೋಕದಲ್ಲಿರೋರು ಯಾರು ಅಂದರೆ ಸಾಕ್ಷಾತ್ ನಮ್ಮ ಈ ಭೂಗ್ರಹದ ಜಗತ್ಪ್ರಭುಗಳಾದ ಸನತ್ ಕುಮಾರರು ಈ ಜನರ ಲೋಕದಲ್ಲಿ ವಾಸವಾಗಿದ್ದಾರೆ. ಅಗ್ನಿಶ್ವತ್ತು ಇಲ್ಲೇ ಇದ್ದಾರೆ, ಮಾನಸ ಪುತ್ರರು ಕೂಡ ಈ ಜನಲೋಕದಲ್ಲಿ ಇದ್ದಾರೆ. ಇನ್ನು ತಪೋಲೋಕ ಅಥವಾ ಬುದ್ಧಿ ಅಂತ ಹೇಳ್ತೇವೆ. ಇಲ್ಲಿ ಯಾರಿದ್ದಾರೆ ಅಂದರೆ ವೈರಾಜಸ್ ಮತ್ತು ನಿರ್ಮಾಣಕಾಯರು ಈ ಒಂದು ತಪೋಲೋಕದಲ್ಲಿದ್ದಾರೆ. ಇನ್ನು ಸತ್ಯಲೋಕದಲ್ಲಿ ಯಾವುದಿದೆ? ಸಾಕ್ಷಾತ್ ಬ್ರಹ್ಮಲೋಕ. ಯಾರೆಲ್ಲ ನಿರ್ವಾಣವನ್ನು ಹೊಂದಿದ್ದಾರೆ ಅವರು ಈ ಸಾಕ್ಷಾತ್ತಾಗಿ ಇಲ್ಲೇ ಇದ್ದಾರೆ. ಇನ್ನು ತಲದ ಬಗ್ಗೆ ನಾವು ತಿಳಿದುಕೊಂಡಿದ್ದೆ ಆದರೆ ಅತಲ, ವಿತಲ, ಸುತಳ, ರಸತಳ, ತಳಾತಳ ಅಥವಾ ಕರಾತಳ, ಮಹಾತಳ ಮತ್ತು ಪಾತಾಳ. ಇದು 7 ಕೆಳಮಟ್ಟದ್ದು. ಅದು ಯಾವುದು? ಅತಳ ಅಂದರೆ ಹೆಚ್ಚು ಭೌತಿಕತೆಯನ್ನು ಅದು ಹೊಂದಿಲ್ಲ. ಭೌತಿಕತೆ ಇದೆ ಆದರೆ ಹೆಚ್ಚಾಗಿ ಅದು ಇಲ್ಲ.
ಇನ್ನು ವಿತಳ ಅಂದರೆ ಅದು ವಿಭಜನೆ ಹೊಂದುತ್ತೆ, ವ್ಯತ್ಯಾಸ ಅನ್ನೋದಿದೆ, ವಿರೋಧ ಅನ್ನೋದಿದೆ. ಅಂದರೆ ಹೆಚ್ಚಾಗಿ ಅದನ್ನು ವಿಂಗಡಿಸ್ಬೋದಂತಹ ವಸ್ತುಗಳನ್ನು ವಿತಳ ಲೋಕದಲ್ಲಿ ಅಂತ ಹೇಳ್ತಾರೆ. ಇನ್ನು ಸುತಳ ಅಂದರೆ ಅಂದ್ರೇ ಅದರ ಅರ್ಥ ಒಳ್ಳೆಯದು, ಅಂದರೆ ಅದೊಂದು ಒಳ್ಳೆಯ ಸ್ಥಳ ಅಂತ ಹೇಳಿ ಕರೀತಾರೆ. ಇನ್ನು ರಸತಳ ಅಂದರೆ ರಸ, ರುಚಿ, ಮನುಷ್ಯನಿಗಿಂತ ಇಂದ್ರಿಯಗಳು ಮೇಲುಗೆಯನ್ನು ಸಾಧಿಸುತ್ತೆ, ಅದು ರಸತಳ. ಇನ್ನು ತಳಾತಳ ಅಥವಾ ಕರಾತಳ ಅಂದರೆ ಸ್ಥಳವಿಲ್ಲದ ಸ್ಥಳ ಅಂತೆ, ಸ್ಥಳನೇ ಇಲ್ಲ ಅಂತಹ ಸ್ಥಳಕ್ಕೆ ರಸತಳ ಅಥವಾ ಸ್ಪರ್ಶ ಸ್ಥಳ. ಕರ ಅಥವಾ ಹಸ್ತ, ವಸ್ತುಭಾಗದ ಅತ್ಯಂತ ಕಡಿಮೆ ಹಂತವನ್ನು ಅದು ಇನ್ನೂ ತಲುಪಿಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಇನ್ನು ಮಹಾತಳ ಅಂದರೆ ಇಲ್ಲಿ ವಸ್ತುವಿನ ಸಾಂದ್ರತೆ ಹೆಚ್ಚಾಗಿರುತ್ತೆ. ಕಟ್ಟ ಕಡೆಯದು ಯಾವುದು ತಳ ಅಂದರೆ ಪಾತಾಳ. ಯಾರೋ ಏನೋ ಹೇಳಿದ್ರು, ಎಷ್ಟು ಶಾಕ್ ಆಗೋಯ್ತು ಅಂದರೆ ನಾನು ಪಾತಾಳಕ್ಕೆ ಇಳಿದೋದೆ ಅಂತ ನಾವು ಹೇಳ್ತೀವಿ. ಅಂದರೆ ಇದು ಅತ್ಯಂತ ಕೆಳಮಟ್ಟದ್ದು. ಇಲ್ಲಿ ಯಾರಿರ್ತಾರೆ ಅಂದರೆ ನಾಗರು ಮತ್ತು ರಾಕ್ಷಸರ ವಾಸಸ್ಥಾನ ಇದು ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದಿಷ್ಟು ಆದರೆ ಇನ್ನೂ ಇದೆ ಸಪ್ತತೆಯಲ್ಲಿ. ಸಪ್ತತೆ ಇಲ್ಲದೆ ಇರೋದು ಯಾವುದಾದ್ರೂ ಇದೆಯಾ ಅಂದರೆ ಖಂಡಿತ ಯಾವುದು ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಸಪ್ತ ಮಾತೃಕೆಯರು ಭಗವಂತನಲ್ಲಿ ತೆಗೆದುಕೊಂಡ್ರೆ, ದೇವಿಯರನ್ನ ತೆಗೆದುಕೊಂಡ್ರೆ ಸಪ್ತರ ಮಾತೃಕೆಯರು ಇದ್ದಾರೆ. ಬ್ರಾಹ್ಮೀ ದೇವಿ ಅಂದರೆ ಬ್ರಹ್ಮನ ಹೆಂಡತಿ ಬ್ರಾಹ್ಮಿ ಅಂತ ಹೇಳಿದ್ರೆ ಅವಳ ವಾಹನ ಹಂಸ. ವೈಷ್ಣವರು ಅಂತ ಏನು ಹೇಳ್ತೀವಿ, ವೈಷ್ಣವಿ ದೇವಿ ಆಕೆಯ ಅನಿಮಲ್ ಅಥವಾ ವಾಹನ ಅಂತಂದರೆ ಸಿಂಹದ ಮೇಲೆ ವೈಷ್ಣವಿ ಕೂತ್ಕೊಂಡಿರ್ತಾಳೆ. ಇನ್ನು ಮಹೇಶ್ವರಿ ಆಕೆ ಕೂತ್ಕೊಳ್ಳೋದು ನಂದಿಯ ಮೇಲೆ. ಇಂದ್ರಾಣಿ ಅಂದರೆ ಐರಾವತ ಆನೆಯ ಮೇಲೆ ಇಂದ್ರಾಣಿ ಕೂತ್ಕೊಂಡಿರ್ತಾಳೆ. 5ನೇದು ಕುಮಾರಿ, ಅವಳು ನವಿಲಿನ ಮೇಲೆ ಕೂತ್ಕೊಂಡು ಸವಾರಿಯನ್ನು ಮಾಡ್ತಾಳೆ. ವರಾಹಿ ಅಂದರೆ ವರಹದ ಮೇಲೆ ಕೂತ್ಕೊಂಡು ಸವಾರಿ ಮಾಡೋದು. ಇನ್ನು ಚಾಮುಂಡಿಯ ವಾಹನ ಸಿಂಹ. ಇವರು ಸಪ್ತ ಮಾತೃಕೆಯರು. ಇನ್ನು ಸಪ್ತ ರೇಖೆ ಅಂತಂದ್ಬಿಟ್ಟು ಕೂಡ ಇದೆ. ಸಪ್ತ ಧಾತುಗಳಲ್ಲಿ ಈ 5 ಕಫ, 1 ಪಿತ್ತ, ವಾತ ಅಂತಂದಮೇಲೆ ಆ ಧಾತುಗಳಲ್ಲೂ ಕೂಡ ಹೇಳಿದೆ. ರಸ ನಮ್ಮ ಶರೀರದಲ್ಲಿ ಇರೋದು ರಕ್ತ, ಮಾಂಸ, ಮೂಳೆ, ಮಜ್ಜೆ, ಕೊಬ್ಬು ಅಥವಾ ಶುಕ್ರ ಅಥವಾ ವೀರ್ಯ, ಚರ್ಮ, ರೋಮ ಅಥವಾ ಉಗುರು ಅಂತ ಇದೆ. ಇನ್ನು ಸಪ್ತ ರೇಖೆಗಳನ್ನ ತೆಗೆದುಕೊಂಡ್ರೆ ಇದು ಡಿಫ್ರೆಂಟು. ಸುಷುಮ್ನ, ಹರಿಕೇಶ, ವಿಶ್ವಕರ್ಮ, ವಿಶ್ವತ್ರಿಯಾರ್ಚ್, ಸಾನಂದ, ಸರ್ವವಸು, ಸ್ವರಾಜ್ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಸಪ್ತ ಕೀಸ್ ಅದು ನನಗೆ ಕೊಟ್ಟಿದ್ದರು, 5 ಮಾತ್ರ ನನಗೆ ನೆನಪಿನಿಂದ ಹೇಳ್ತಾ ಇದ್ದೀನಿ, ಇನ್ನು 2 ನನಗೆ ನೆನಪು ಬರಲಿಲ್ಲ. ಅಸ್ಟ್ರಾಲಜಿ, ಅರ್ಥಮೆಟಿಕ್, ಜಾಮಿಟ್ರಿ, ಅಸ್ಟ್ರಾನಮಿ ಮತ್ತು ಜಿಯಾಲಜಿ ಅಂತಂದ್ಬಿಟ್ಟು ಹೇಳ್ತಾರೆ. ಇವು ಎಲ್ಲವೂ ಕೂಡ ರಹಸ್ಯಮಯವಾದಂತಹ ಅಂದರೆ ಮಿಸ್ಟಿಕಲ್, ಗುಪ್ತ ವಿದ್ಯೆಯಲ್ಲಿ ಬರುವಂತಹ ಹೆಸರುಗಳು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಇನ್ನು ನಮ್ಮ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು ಅಂದಾಗ ನಮ್ಮ HP ಬ್ಲಾವಟ್ಸ್ಗೆ ಅವರು ಕೂಡ ನಮಗೆಲ್ಲನೂ ಕೂಡ ಕೊಟ್ಟಿದ್ದಾರೆ. 7 ಕೀಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ನೇಚರ್ಗಾದರೆ 7 ಕೀಸ್ ಯಾವುದು ಅಂದರೆ ಮೊಟ್ಟ ಮೊದಲು ನಾವು ಪ್ರಾರಂಭ ಮಾಡಬೇಕಾಗಿರೋದು ದಾನ, ಶೀಲ, ಶಾಂತಿ, ವಿರಾಗ, ವೀರ್ಯ, ಧ್ಯಾನ ಮತ್ತು ಪ್ರಜ್ಞಾ. ಇದಿಷ್ಟನ್ನು ನಾವು ಉಪಯೋಗಿಸಿದ್ದೇ ಆದರೆ ನಮ್ಮ ಜೀವನದಲ್ಲಿ ಸೀಕ್ರೆಟ್ ಡಾಕ್ಟ್ರಿನಲ್ಲಿ HP ಬ್ಲಾವಟ್ಸ್ಗೆ ಅವರು ಏನು ಬರೆದಿದ್ದಾರೆ ಅದು ನಮಗೆ ಅಲ್ಪ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ಇನ್ನು ಸಪ್ತ ಕುಮಾರರು, ಈ ಪ್ರಪಂಚ ಪ್ರಾರಂಭ ಆದಾಗ ಕುಮಾರರು ಬಂದು ಇಲ್ಲಿ ನೆಲೆಸಿದ್ರು, ಶಂಬಳದಲ್ಲಿ ಬಂದು ನೆಲೆಸಿದ್ರು. ಈ ಎವಲ್ಯೂಷನ್ಗೆ ಅವರು ತುಂಬ ಹೆಲ್ಪ್ ಮಾಡಿದ್ರು ಅಂದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಬರ್ತಾರೆ. ಸನತ್, ಸುಜಾತ, ಕಪಿಲ, ಇವರು 3 ಜನ ಇದ್ದಾರಲ್ಲ, ಇವರು ಇನ್ನರ್ ವರ್ಕ್ ಅನ್ನೋದು ಏನಿತ್ತು ಅಂತರಂಗದಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡಿ ಈ ಭೂಗೋಳವನ್ನು ಬಿಟ್ಟು ಅವರು ಮುಂದಕ್ಕೆ ಅವ್ರ ಕೆಲಸ ಮುಂದುವರ್ಸೋಕ್ಕೆ ಹೋಗಿದ್ದಾರೆ. ಈ ಮನ್ವಂತರದ ಕೊನೆ ತನಕ ಇರೋರು ಯಾರು ಅಂತಂದರೆ ಅವರು ಪುನಃ ಬರೋದಿಲ್ಲ. ಈ ಮನ್ವಂತರದಲ್ಲಿರೋದು ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರರು. ಅವರು ಈ ಭೂಗೋಳದಲ್ಲೇ ಇದ್ದು ನಮಗೆಲ್ಲ ಸಹಾಯವನ್ನು ಮಾಡ್ತಾರೆ. ಇನ್ನು 7 ರೇಸ್ ಅನ್ನೋದಿದೆ. ಈಗಾಗಲೇ ಅದು 3 ಮುಳುಗಡೆಯನ್ನು ಒಂದೋಗಿದೆ ಅಂತ ಹೇಳ್ತಾರೆ. ಹೈಪರ್ಬೋರಿಯನ್, ಲೆಮೂರಿಯನ್, ಅಟ್ಲಾಂಟಿಯನ್. ಈಗ ಅಟ್ಲಾಂಟಿಸ್ ಅಂತ ಹೇಳ್ತಾರೆ. ಈಗ ಆಫ್ರಿಕಾ ಅಥವಾ ನಾರ್ತ್
ಆಫ್ರಿಕಾ, ಸೌತ್ ಆಫ್ರಿಕಾ ಅಂತ ಹೇಳ್ತಾರೆ. ಆಮೇಲೆ ಯುರೋಪ್, ಆಸ್ಟ್ರೇಲಿಯಾ ಮತ್ತು ಏಷ್ಯಾ. ಮತ್ತು 7 ಗ್ಲೋಬ್ಸ್ ಅನ್ನೋದು ಕೂಡ ಇದೆ. ಒಂದು ಮಾತ್ರ ಕಣ್ಣಿಗೆ ಕಾಣುತ್ತೆ, ಇನ್ನು 6 ಅಗೋಚರವಾಗಿ ಇದೆ. ಇನ್ನು 7 ಸ್ಪಿಯರ್ಸ್ ಅನ್ನೋದಿದೆ. ಸೂಪರ್ ಸ್ಪಿರಿಚುವಲ್ ಅಥವಾ ನಾಮಿನಲ್ ಅಥವಾ ನಿಯೋಮೋನಿಯಲ್ ಅಂತ ಹೇಳ್ತಾರೆ. ಅತಿಯಾದ ಶುದ್ಧ ತತ್ವ. ಆಮೇಲೆ ಆಧ್ಯಾತ್ಮಿಕ ಅತೀಂದ್ರಿಯ, ಇದನ್ನು ಸೈಕಿಕ್ ಅಂತ ಹೇಳ್ತಾರೆ. ಖಗೋಳ. ಆಮೇಲೆ ಅಲೌಕಿಕ ಆಸ್ಟ್ರೋ ಈಥರಿಯಲ್. ಸಬ್ ಆಸ್ಟ್ರೋ ಅಂದರೆ ತಾರಾಲೋಕದ್ದು, ಅದರ ಕೆಳಗಿನ ಗುಣ. ಮಹತ್ವ ಅಥವಾ ಬೇಕಾದ ಬಲ ಅಥವಾ ಶಕ್ತಿ, ಅದನ್ನು ವೈಟಲ್ ಅಂತ ಹೇಳ್ತಾರೆ. ಕಟ್ಟ ಕಡೆಯದಾಗಿ ಪ್ಯೂರ್ಲಿ ಫಿಸಿಕಲ್ ಅಂದರೆ ಭೌತಿಕ. ಇದಿಷ್ಟು 7 ಸ್ಪಿಯರ್ಸಲ್ಲಿ ಬರುತ್ತೆ. ಇನ್ನು ನಾವು ಮಿಸ್ಟಿಕ್ ಸ್ಟಾರ್ನ ನೋಡಿದ್ದೆ ಆದರೆ ಅದರಲ್ಲಿ ನಾವು ಎಷ್ಟು ಕ್ಯಾಂಡಲ್ಸ್ ಇಡ್ತೀವಿ? 7 ಕ್ಯಾಂಡಲ್ಸ್ನ ನಾವು ಇಡ್ತೀವಿ. ಕಟ್ಟ ಕಡೆಯದಾಗಿ 7ನೇ ಕ್ಯಾಂಡಲ್ನ ಹಚ್ಚಿ ಸಾಕ್ಷಾತ್ ಮಹಾತ್ಮರು ಗುರುಗಳು ಇಲ್ಲೇ ಇದ್ದಾರೆ, ಈಗ ಎವಲ್ಯೂಷನ್ಗೆ ನಮಗೆ ಮಾಡ್ತಾ ಇದ್ದಾರೆ ಅಂತ. ಇನ್ನು ಸಪ್ತಪರ್ಣ, ಈ ಶರೀರವನ್ನು ಒಂದು ಸಪ್ತಪರ್ಣ ಅಂದರೆ ಎಲೆಗೆ ಹೋಲಿಸಿದ್ದಾರೆ. ಸ್ಥೂಲ ಶರೀರ, ಇದಕ್ಕೆ ಬಣ್ಣ ಇಲ್ಲ. ಲಿಂಗ ಶರೀರ, ಇದು ವೈಲೆಟ್ ಕಲರನ್ನು ಹೊಂದಿದೆ. ಭಕ್ತಿಗೆ ವೈಲೆಟ್ ಕಲರ್ನ ಹೇಳ್ತಾರೆ. ಪ್ರಾಣ, ಇದು ಆರೆಂಜ್ ಕಲರ್ ಇರುತ್ತೆ. ಕಾಮ ಅಂದರೆ ಕೆಂಪು, ಸ್ವಾರ್ಥತೆ ಕಾಮ ಮನಸ್ಸಿನಲ್ಲಿ ಇರೋದ್ರಿಂದ ಕೆಂಪು ಬಣ್ಣವನ್ನು ಹೇಳ್ತಾರೆ. ಉನ್ನತ ಮನಸ್ಸು ಅಂದರೆ ಅದು ಗ್ರೀನ್ ಕಲರ್ ಇರುತ್ತೆ. ಇನ್ನು ಡಿಸ್ಕ್ರಿಮಿನೇಷನ್, ಬುದ್ಧಿ ಹಳದಿ ಬಣ್ಣ ಇರುತ್ತೆ. ಆತ್ಮನಿಗೆ ಮತ್ತೆ ಬಣ್ಣ ಅನ್ನೋದು ಇಲ್ಲ. ಸಪ್ತ ಋಷಿಗಳು ಅಂತ ಹೇಳಿದ್ರಲ್ಲ, ಸಪ್ತ ಋಷಿಗಳು ಯಾರು ಅಂದರೆ ಭಾರದ್ವಾಜ, ಗೌತಮ, ಕಶ್ಯಪ, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ ಮತ್ತು ವಶಿಷ್ಠ. ಇಷ್ಟೇನ ಅಂದರೆ ಸಪ್ತ ಪುರಿಗಳು ಅನ್ನೋದಿದೆ. ಈ ಸಪ್ತಪುರಿನಲ್ಲೂ ಕೂಡ ಒಂದು ಬರಿತಾ ಇದ್ದಾಗ ಅದು ಹೊರಟೋಯ್ತು, ಹಂಗಾಗಿ ಗೊತ್ತಾಗಿಲ್ಲ. ಅಯೋಧ್ಯ, ಇದು ರಾಮಂದು. ಮಥುರಾ, ಕೃಷ್ಣ ಎಲ್ಲ ಹುಟ್ಟಿರೋದು ಅಯೋಧ್ಯ, ರಾಮ ಹುಟ್ಟಿದ್ದಿಲ್ಲ. ಕಾಶಿ, ಕಂಚಿ, ಆವಂತಿಕ, ದ್ವಾರಕ ಮತ್ತು ಮಾಯಾಪುರಿ, ಇದು ಹರಿದ್ವಾರದಲ್ಲಿ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು 14 ಜನ ಮನುಗಳು ಇದ್ದಾರೆ. 14 ಜನ ಮನುಗಳು, 7 14. ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷಮನು ಹಿಂದೆ ಇದ್ದವರು. ಈಗಿರೋರು ವೈವಸ್ವತ ಮನುಗಳು, 5th ರೇಸ್ ಅಂದರೆ ಆರ್ಯನ್ ರೂಟ್ ರೇಸ್ಗೆ ಇರುವಂತಹ ಮನುಗಳು. ಮುಂದೆ ಬರೋರು ಸಾವರ್ಣಿ ಅಂದರೆ ಇವರು 6ನೇ ಮಹಾವಂಶದ ಮುಖ್ಯಸ್ಥರು ಆಗೋರು. ದಕ್ಷ ಸುವರ್ಣಿ, ಬ್ರಹ್ಮ ಸುವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ವೇದ ಸಾವರ್ಣಿ, ಇಂದ್ರ ಸಾವರ್ಣಿ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಇಷ್ಟು ನಾವಿನ್ನೂ ನೋಡ್ಕೊಳ್ತಾ ಹೋದಷ್ಟು ಇದ್ದೇ ಇದೆ. ಪ್ರಕೃತಿಯಲ್ಲಿ ಸಪ್ತತೆ ಅನ್ನೋದಿದೆ. ನಮಗೆ ಕೊಟ್ಟಿರೋ ಸಂಖ್ಯೆ ಕೂಡ ಸಪ್ತ. ಈ ಸಪ್ತತೆಯನ್ನು ತಿಳ್ಕೊಂಡ್ರೆ ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ. ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಾದಾಗ ನಾವು ಏನು ಮಾಡ್ತೀವಿ ಅಂದರೆ ಇನ್ನು ಮುಂದುವರಿಯೋದಕ್ಕೆ ಸುಲಭ ಮಾಡಿಕೊಂಡು ಇನ್ನು ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ನಾವು ಮಾಡ್ತೀವಿ. ಈಗ ನಮ್ಮ ಮನಸ್ಸಿನಿಂದ ಯಾವ ಮಟ್ಟದಲ್ಲಿ ನಮ್ಮ ಮನಸ್ಸಿದೆ ಅದಕ್ಕಿಂತಲೂ ಮೇಲ್ಗಡೆ ಏರಬೇಕು ಅಂದರೆ ಇಂಟ್ಯೂಷನ್ ಬರಬೇಕು. ಅಂತರ್ಬೋಧೆ ಅನ್ನೋದು ಅವಾಗವಾಗ ಮೇಲಕ್ಕೆ ಎದ್ದಾಗ ಅದಕ್ಕೆ ಏನು ಮಾಡಬೇಕೋ ಆ ಕೆಲಸವನ್ನು ನಾವು ಮಾಡ್ತೀವಿ. ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ ಸಿಟಿ ಲಾಡ್ಜ್ಗೆ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ